ನಮಸ್ತೆ ಎಲ್ಲರಿಗೂ. ಎಲ್ಲರೂ ತಮ್ನೈಲ್ ನೋಡೇ ಅಂದ್ಕೊಂಡಿರ್ತೀರ ಏನು ದಿನ ಇವತ್ತು, ಯಾವ ಡೇ ಇವತ್ತು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಆಲ್ರೆಡಿ ತಿಳ್ಕೊಂಡಿರ್ತೀರ. ಸೊ ಇವತ್ತು ಬಂದು ಇಬ್ಬರು ಮಕ್ಕಳನ್ನು ಕೂಡ ನಾನು ಡ್ಯಾನ್ಸಿಗೆ ಸೇರಿಸಿದ್ದೀನಿ. ಗ್ರ್ಯಾಜುಯೇಷನ್ ಡೇ ಇದೆ. ಸೊ ಅದು ಫಂಕ್ಷನ್ ಬಂದು ಸಂಜೆ ಇದ್ದಿದ್ದರಿಂದ ಸೊ ನಿಧಾನಕ್ಕೆಲ್ಲ ಎಲ್ಲ ನಿಧಾನಕ್ಕೆ ಮನೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಹೊರಡೋಣ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಡೈಲಿ ಎದ್ದಿದ್ದು ಹೆಣ್ಮಕ್ಳಿಗೆ ಇದ್ದಿದ್ದೆ. ಸೊ ಅದರಿಂದ ಸ್ವಲ್ಪ ಲೇಟಾಗೇ ಎದ್ವಿ. ಯಜಮಾನ್ರು ಕೂಡ ಇವತ್ತು ರಜಾ ಹಾಕಿದ್ರು. ಎದ್ದು ಪ್ಯಾಸೇಜ್ ಎಲ್ಲ ನನಗಂತೂ ಎಕ್ಸ್ಪೆಷಲಿ ಎದ್ದು ನಾನು ಫಸ್ಟು ಪ್ಯಾಸೇಜ್ ತೊಳೆದ್ಬಿಡ್ಬೇಕು. ಆವಾಗಲೇ ನನಗೆ ನೆಮ್ಮದಿ ಅಂತ ಅನಿಸೋದು. ಇಲ್ಲ ಅಂದರೆ ಒಂಥರ ಇತ್ತೀಚಿನ ದಿನಗಳಲ್ಲಂತೂ ಈ ಚಳಿ ಇರೋದಕ್ಕೆ ಎದ್ದೊಳಕ್ಕಾಗದೆ ಡೈರೆಕ್ಟಾಗಿ ಅಡುಗೆ ಮನೆಗೆ ಹೋಗ್ತಿರೋದ್ರಿಂದ ಸ್ವಲ್ಪ ಮನ್ಸಿಗೆ ಸಮಾಧಾನನೇ ಇರಲ್ಲ. ಟಿಫನ್ನು ಅಡುಗೆ ಎಲ್ಲ ಮಾಡೋದಕ್ಕೆ ಜ್ಞಾನ ಇಳಿತಾನೇ ಇರುತ್ತೆ. ಸೊ ಆದ್ರೂ ನಾನು ಕಂಪ್ಲೀಟ್ ಮಾಡೋ ಕೆಲಸ ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ. ಸೊ ಎದ್ದು ಆಚೆ ಹೋಗಿ ಆ ಥಂಡಿಲಿ ತೊಳೆಯೋಷ್ಟು ನನಗೆ ಅಷ್ಟು ಪೇಷನ್ಸು ಇರಲ್ಲ. ಅದ್ರ ಜೊತೆಗೆ ಈಗ ಎದ್ದೊಳ್ತಿರೋದು ಕೂಡ ಲೇಟ್ ಆಗಿರೋದ್ರಿಂದ ನಾನು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅದೊಂದು ಸ್ಕಿಪ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಹೊತ್ತು. ಸ್ವಲ್ಪ ಲೇಟಾಗೆ ಮಾಡ್ಕೋತೀನಿ ಮಕ್ಕಳನ್ನೆಲ್ಲ ಕಳಿಸಾದ್ಮೇಲೆ ಸ್ಕೂಲಿಗೆ. ನಾನು ಆಲ್ರೆಡಿ ಲಾಸ್ಟ್ ಬ್ಲಾಗಲ್ಲೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಅದನ್ನು. ಅದಕ್ಕೆ ಇವತ್ತು ಸ್ವಲ್ಪ ಎಲ್ಲರೂ ಲೇಟಾಗೇ ಇದ್ವಿ. ಯಜಮಾನ್ರಂತೂ ಸ್ವಲ್ಪ ಅವ್ರಿಗೂ ನಿದ್ರೆನೇ ಇಲ್ಲ. ಸೊ ಬರೋದಷ್ಟೊತ್ತು ಎದ್ದೇಳೋದು ಬೇಗ ಎದ್ದೇಳಬೇಕು, ಮಕ್ಕಳು ಕರ್ಕೊಂಡು ಹೋಗೋದಕ್ಕೆ ಅಷ್ಟೊತ್ತಿಗೆ ಎದ್ದೇಳಬೇಕಾಗುತ್ತೆ. ಸೊ ಇನ್ನೂ ನನಗಂತೂ ನಿದ್ರೆನೇ ಇಲ್ಲ, ಅವ್ರಿಗಿಂತ ನನಗೆ ನಿದ್ರೆನೇ ಇಲ್ಲ. ಸೊ ಅದಕ್ಕೆ ಎಲ್ಲರೂ ಆರಾಮಾಗಿ ಮಲ್ಗೋಣ ನಾವು. ಇದು ಬಂದು ಯಾವಾಗ್ಲೂ ಸಂಡೇ ಮಾಡ್ತೀವಿ ಈ ರೀತಿ, ಸ್ವಲ್ಪ ಎಲ್ಲರೂ ಲೇಟಾಗಿ ಎದ್ದೇಳ್ತೀವಿ. ಇವತ್ತು ಕೂಡ ಯಜಮಾನ್ರು ಮನೇಲಿರೋದ್ರಿಂದ ಮಕ್ಳಿಗೂ ರಜೆ ಇರೋದ್ರಿಂದ ಎಲ್ಲರೂ ಲೇಟಾಗೆ ಎದ್ದೇಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸುಮಾರು ಒಂದು 8 ಗಂಟೆ 8:30 9 ಗಂಟೆ ಹತ್ತತ್ರ ನಾವೆಲ್ಲರೂ ಎದ್ದು ಫಸ್ಟು ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು, ಅದರಲ್ಲೂ ರಜೆ ಇರೋದ್ರಿಂದ ಇವತ್ತು ಏನು ಟಿಫನ್ ಬೇಡ, ಡೈಲಿ ಟಿಫನ್ ಮಾಡು ಅಡುಗೆ ಮಾಡು ಇದೇ ಆಗಿಬಿಡುತ್ತೆ. ಡೈರೆಕ್ಟಾಗಿ ಅಡುಗೆ ಮಾಡಿಬಿಡೋಣ. ಇನ್ನು ಫಂಕ್ಷನ್ ಮುಗಿಸ್ಕೊಂಡು ನಾವು ಗ್ರ್ಯಾಜುಯೇಷನ್ ಡೇ ಮುಗಿಸ್ಕೊಂಡು ನಾವು ಮನೆಗೆ ಬಂದಾಗ ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟು ಟೈಮ್ ಇರಲ್ಲ. ಏನಕ್ಕಂದರೆ ನಾವು 9 ಗಂಟೆಗೆ ಬರ್ತೀವೋ 10 ಗಂಟೆಗೆ ಬರ್ತೀವೋ ಇಲ್ಲ 8 ಗಂಟೆಗೆ ಮನೆಗೆ ಬರ್ತೀವೋ ಗೊತ್ತಿಲ್ಲ. ನೈಟು ಅಡುಗೆ ಒಟ್ಟಿಗೆ ಮಾಡಿಬಿಟ್ರೆ ನೈಟ್ಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಒಂದೇ ಸಲನೇ ಸೊಪ್ಪೆಲ್ಲ ತೊಗೊಂಬಂದಿದ್ದೆ ಹಿಂದಿನ ದಿನ. ಸೊ ಅದಕ್ಕೆ ಮೊಸಪ್ಪೆಲ್ಲ ಮಾಡಿ ಇಟ್ಬಿಡೋಣ ಅಡುಗೆನ ಅಂತ ಹೇಳ್ಬಿಟ್ಟು ಮೊಸಪ್ಪು ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ಪ್ಯಾಸೇಜೆಲ್ಲ ತೊಳ್ಕೊಂಡು, ನಂದು ಈರುಳ್ಳಿ ಬೆಳ್ಳುಳ್ಳಿ ಇಟ್ಕೊಳ್ಳೋದು ಟ್ರೇ ಬಂದು ತುಂಬಾ ಗಲೀಜಾಗಿತ್ತು. ನಾನು ತೋರಿಸ್ದೆ ಇವಾಗ ನಿಮಗೆ. ಅದು ಲೈಟ್ ಕಲರ್ ಆಗಿರೋದ್ರಿಂದ ತುಂಬ ಏನಾದರೂ ಒಂದು ಚೂರು ಏನಾದರೂ ಗಲೀಜಾಯಿತು ಅಂತ ಹೇಳಿದ್ರು ಡಾರ್ಕಾಗೆ ಎದ್ದು ಕಾಣಿಸುತ್ತೆ. ಸೊ ಬಿಸಿಲು ಬೇರೆ ಚೆನ್ನಾಗಿ ಇದ್ದಿದ್ದರಿಂದ ಸ್ವಲ್ಪ ಎಲ್ಲ ಡ್ರೈ ಒಣಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ತೊಳ್ಕೊಂಡು ತೊಗೊಂಬಂದು ಎಲ್ಲ ದಬಾಕ್ತೆ. ತುಂಬ ಅಂದರೆ ತುಂಬಾ ಗಲೀಜು ಕಾಣುತ್ತೆ ಲೈಟ್ ಕಲರ್ ಇರೋದ್ರಿಂದ. ನಾನು ಏನೇ ಒಂದು ಸ್ವಲ್ಪ ಗಲೀಜಾದರೂ ನಾನಂತೂ ಇಟ್ಕೊಳ್ಳೋದಿಲ್ಲ. ಅಲ್ಲಲ್ಲೇ ಎಲ್ಲ ಕೆಲಸಗಳ್ನು ಮುಗಿಸ್ಕೋತಾ ಇರ್ತೀನಿ. ಆಮೇಲೆ ಬಂದು ಅದನ್ನೆಲ್ಲ ಸಾಂಬಾರೆಲ್ಲ ಮಾಡಿಕೊಂಡು ಒಟ್ಟಿಗೆ ಅನ್ನನೂ ಮಾಡಿಬಿಟ್ಟೆ. ಇನ್ನು ಬೆಳಗ್ಗೆ ಹೊತ್ತು ಮುದ್ದೆ ಮಾಡೋದಕ್ಕೋದ್ರೆ ಯಾರೂ ತಿನ್ನೋದಿಲ್ಲ. ಸೊ ಸ್ವಲ್ಪ ತೊಗರಿಕಾಯಿ ತೊಗೊಂಬಂದಿದ್ದೆ. ತೊಗರಿಕಾಯಿನೂ ಕೂಡ ಹಾಕ್ಬಿಟ್ಟು ಮೊಸಪ್ಪು ಸಾಂಬಾರಿಗೆ ಮಾಡಿದ್ದೀನಿ. ಡಿಫ್ರೆಂಟಾಗಿ ಮಾಡಿದ್ದೀನಿ ಇವತ್ತು ಮೊಸಪ್ಪು ಸಾರು ಅಂತಲೇ ಹೇಳ್ಬೋದು. ಸ್ವಲ್ಪ ತೊಗರಿಕಾಯೆಲ್ಲ ಹಾಕಿ ಅನ್ನಕ್ಕೂ ಇಟ್ಕೊಂಡು ಅನ್ನನೂ ಕೂಗಿಸ್ಕೊಬಿಟ್ಟೆ. ಆಮೇಲೆ ಇನ್ನು ಮಕ್ಳಿಗೇನು ಸ್ಕೂಲ್ ಇರಲ್ಲ ಅಂತ ಅಂದ್ಬಿಟ್ಟು ಇನ್ನೇನು ಫಂಕ್ಷನ್ ಆಯಿತು ಅಂದರೆ ಇನ್ನು ಸಂಡೇಯಿಂದ ಕ್ರಿಸ್ಮಸ್ ಲೀವ್ ಸಿಗುತ್ತೆ ಅಂತೇಳಿ ಯೂನಿಫಾರ್ಮ್ ಎಲ್ಲ ಇತ್ತಲ್ವ. ಸೊ ಯೂನಿಫಾರ್ಮ್ ಎಲ್ಲ ಒಗೆದು ಒಣಾಕ್ತೆ. ಆಮೇಲೆ ಇನ್ನು ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲ ಟ್ರೇ ಎಲ್ಲ ನಾನು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಸ್ವಲ್ಪ ಬಿಸಿಲಿಗೆ ಹಾಕೋದಿತ್ತು. ಈರುಳ್ಳಿ ಟ್ರೇ ನಂದು ಖಾಲಿ ಆಗೋ ತನಕ ನಾನು ಇನ್ನೊಂದು ಸ್ವಲ್ಪ ಏನಾದರೂ ಈರುಳ್ಳಿ ಇತ್ತು ಅಂದರೆ ಫ್ರಿಜ್ ಟ್ರೇ ಬರುತ್ತಲ್ವ, ಸೊ ಅಲ್ಲಿಟ್ಕೋತೀನಿ. ಆ ಜಾಗದಲ್ಲಿ ಗಾಳಿ ಆಡೋದಿಲ್ವಲ್ಲ. ಸೊ ಆ ಕಾರಣಕ್ಕೆ ಏನಾಗ್ಬಿಟ್ಟಿದೆ, ಈರುಳ್ಳಿ ಎಲ್ಲ ಸ್ವಲ್ಪ ಮೊಳಕೆ ಬಂದಿರೋ ಥರ ಆಗಿಬಿಟ್ಟಿದೆ. ಸೊ ಅದಕ್ಕೆ ನಮ್ಮ ಯಜಮಾನ್ರು ಬೈತಿದ್ರು, ಗಾಳಿ ಆಡೋ ಜಾಗಕ್ಕೆ ಇಡಬೇಕಮ್ಮ, ಏನಕ್ಕೆ ನೀನು ಅಲ್ಲಿ ಇಟ್ಟಿದೀಯಾ, ಅಲ್ಲಿ ಇಡಬೇಡ ಇನ್ನೊಂದು ಸಲ, ಅದು ಇವಾಗ ಶೀತ ಇರೋದ್ರಿಂದ ಈರುಳ್ಳಿ ಎಲ್ಲ ಬೇಗ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲ ಈರುಳ್ಳಿ ಎಲ್ಲ ಟ್ರೇ ಎಲ್ಲ ಖಾಲಿ ಆಗಿದೆ, ಸೊ ಅಲ್ಲಿಗೆ ಹಾಕೋತೀನಿ ಅಂತ ಹೇಳ್ಬಿಟ್ಟು ಈರುಳ್ಳಿ ಬುಟ್ಟಿಗೆ ಹಾಕೋತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಿಸಿಲಿಗೆ ಹಾಕು ಅಂತ ಹೇಳಿದ್ರು. ತೊಗೊಂಡೋಗೆಲ್ಲ ಬಿಸಿಲಿಗೆ ಹಾಕ್ಬಿಟ್ಟು ಆಮೇಲೆ ಒಂದು ಟಾಪ್ ಆರ್ಡ್ರ್ ಬಂದಿತ್ತು. ಅದ್ರದ್ದೆಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿ ಮುಗಿಸ್ಕೊಂಬಿಡೋಣ ಅಂತೇಳಿ ಪ್ಯಾಕಿಂಗ್ ಎಲ್ಲ ಮಾಡಿ ಮುಗಿಸ್ಕೊತಿದ್ದೆ. ಬೇಗ ಏನಾದರೂ ಒಂದೊಂದು ಕೆಲಸಗಳು
ಆಗ್ತಾನೇ ಇತ್ತು. ನನಗಂತೂ ಶನಿವಾರ ಎಲ್ಲರೂ ಮನೇಲಿದ್ದೀವಿ ಅಂದರೂ ಕೂಡ ನನಗೆ ರೆಸ್ಟೇ ಇಲ್ಲ. ಇರೋ ಕೆಲಸ ಇದ್ದೇ ಇರುತ್ತೆ. ಇನ್ನು ನಮ್ಮ ಯಜಮಾನ್ರು ಮತ್ತು ನನ್ನ ಮಗ ಇಬ್ರಿಗೂ ತಿರುಪತಿಲಿ ಮುಡಿ ಕೊಟ್ಟ ಮೇಲೆ ಸ್ವಲ್ಪ ಕೂದಲೆಲ್ಲ ಬಂದು ಲೇಡೀಸ್ಗೆ ಹೆಂಗೆ ಆದರೂ ಅದು ಬೆಳಿಲೇಬೇಕಲ್ವಾ, ಬಿಟ್ಟರೂ ನಡೆಯುತ್ತೆ. ಸೊ ಗಂಡು ಮಕ್ಳಿಗಂತೂ ಕಿವಿ ಹತ್ರ ಎಲ್ಲ ಮುಚ್ಕೊಬಿಡುತ್ತೆ. ಸೊ ಅದೊಂದು ಬೇಜಾರು, ಕಿವಿ ಹತ್ರ ಎಲ್ಲ ಮುಚ್ಕೋತಿತ್ತು. ಅದಕ್ಕೆ ಸರಿ ಕಟಿಂಗ್ ಮಾಡಿಸ್ಕೊ ಬರ್ತೀವಿ ಅಂತ ಹೇಳ್ಬಿಟ್ಟು ಇಬ್ಬರು ಹೋಗಿ ಕಟಿಂಗ್ ಮಾಡಿಸ್ಕೊಂಡು ಬಂದರು. ಆಮೇಲೆ ಅವ್ರು ಬರೋಷ್ಟೊತ್ತಿಗೆ ನಾನು ಸುಮಾರು ಕೆಲಸಗಳೆಲ್ಲ ಮುಗಿಸ್ಕೊಂಡಿದ್ದೆ. ಆಮೇಲೆ ಬಂದು ಇನ್ನು ಅವರು ಎಲ್ಲ ಸ್ನಾನ ಮಾಡಿ ಒಂದೊಂದು ಕೆಲಸಗಳಿದ್ದೇ ಇರುತ್ತಲ್ವ. ಸೊ ಇನ್ನು ಕಟಿಂಗ್ ಶಾಪ್ಗೆ ಹೋದ್ರಂತೂ ಅಲ್ಲಂತೂ ತುಂಬ ಅಂದರೆ ತುಂಬಾ ರಶ್ ಇರುತ್ತೆ ಅಂತ ಹೇಳ್ಬೋದು. ಅವರು ಬಂದು ಸ್ನಾನ ಎಲ್ಲ ಮಾಡಿಕೊಂಡು ಮಾಮೂಲಿ ಆಟ ಆಡ್ತಾಯಿದ್ರು ಮನೇಲಿ ಎಲ್ಲರೂ. ಇನ್ನು ನಾನು ಸ್ವಲ್ಪ ಪೂಜೆ ಬೇರೆ ಮಾಡಬೇಕಿತ್ತು. ಶನಿವಾರ ಆಗಿರೋದ್ರಿಂದ, ಮನೆ ದೇವ್ರ ವಾರ ಆಗಿರೋದ್ರಿಂದ ಪೂಜೆ ಕೂಡ ಮಾಡಬೇಕಿತ್ತು. ಸೊ ಅದಕ್ಕೆ ಎಲ್ಲ ಗುಡಿಸಿ ಎಲ್ಲ ಒರೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಗುಡಿಸಿ ಎಲ್ಲ ಒರೆಸ್ಕೊತಾ ಇದ್ದೆ. ಮಾಮೂಲಿ ರಜೆ ಇರಲಿ ಇಲ್ಲದೆ ಹೋಗಲಿ ನಮ್ಮ ಕೆಲಸ ಮಾತ್ರ ತಪ್ಪೋದಿಲ್ಲ, ಪ್ರತಿನಿತ್ಯ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಸೊ ಎಲ್ಲ ಗುಡಿಸಿ ಒರೆಸ್ಕೊಂಡು ಆಮೇಲೆ ಸ್ನಾನ ಮಾಡ್ಕೊಂಡು ಬಂದೆ. ಸ್ನಾನ ಮಾಡ್ಕೊಂಡು ಬಂದು ದೇವ್ರದ್ದೆಲ್ಲ ತೆಗೆದು ಹೂವು ಮಾತ್ರ ಇವಾಗ ಬಿಸಿಲು ಇಲ್ಲದೇ ಇರೋದ್ರಿಂದ, ಇವಾಗ ಬೇಸಿಗೆ ಆಗದೇ ಇರೋದ್ರಿಂದ, ಇವಾಗ ಸ್ವಲ್ಪ ಚಳಿ ವಾತಾವರಣ ಇರೋದ್ರಿಂದ ಹೂವು ಎಷ್ಟು ಅಂದರೆ ಎಷ್ಟು ಫ್ರೆಶ್ ಆಗಿರುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ನನಗೆ ಖುಷಿಯಾಗುತ್ತೆ. ಹೂವು ತೆಗಿಯೋದಕ್ಕೆ ಬೇಜಾರಾಗುತ್ತೆ. ಅಯ್ಯೋ ಇಷ್ಟೊಂದು ಚೆನ್ನಾಗಿದೆ, ಹೆಂಗೆ ತೆಗೆಯೋದು ಅಂತ ಅಂದ್ಕೊಂಡೇ ನಾನು ಹೂವು ತೆಗೆದಿದ್ದೀನಿ ಅಂತ ಹೇಳ್ಬೋದು. ಅಷ್ಟು ಫ್ರೆಶ್ ಆಗಿತ್ತು. ಗುರುವಾರ ಪೂಜೆ ಮಾಡಿದ್ದೆ ಮತ್ತು ಶುಕ್ರವಾರ ಪೂಜೆ ಮಾಡಿದ್ದೆ. ಸೊ ಗುರುವಾರ ಇಟ್ಟಿದ್ದು ದೇವ್ರಿಗೆ, ಶುಕ್ರವಾರ ಅದೇ ಪೂಜೆ ಮಾಡಿದೆ. ಮತ್ತು ಒಂದಿನ ಗ್ಯಾಪ್ ಆಯಿತು. ಮತ್ತು ತಿರ್ಗಾ ಹೆಂಗೆ ಅದರಲ್ಲೇ ಮಾಡೋದು ಅಂತೇಳಿ ಎಲ್ಲ ತೆಗೆದು ಇವತ್ತು ಪೂಜೆ ಮಾಡ್ಕೊಂಡಿದ್ದಾಯಿತು. ತುಂಬಾ ಹೂವು ಮಾತ್ರ ತುಂಬ ಅಂದರೆ ತುಂಬಾ ರೈಟೆಲ್ಲ ಕಮ್ಮಿ ಆಗಿಬಿಟ್ಟಿದೆ. ಸೊ ಆದರೂ ಪರವಾಗಿಲ್ಲ, ಹೆಂಗೋ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಯಾವಾಗಲೂ ಮನೇಲಿ ಸ್ಟಾಕ್ ಇದ್ದೇ ಇರುತ್ತೆ. ಸುಮಾರು ಜನ ಅನ್ಕೋತಾ ಇರ್ತೀರ, ಇತ್ತೀಚಿನ ದಿನಗಳಲ್ಲಿ ಯಾಕೆ ನೀವು ಹೂವು ಕಟ್ತಾನೆ ಇಲ್ಲ, ಅದೇ ರೀತಿ ಹಾಕಿ ಹಂಗೆ ಪೂಜೆ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಹೌದು, ನಾನು ಹಂಗೆ ಹಾಕಿ ಡೈರೆಕ್ಟಾಗಿ ಪೂಜೆ ಮಾಡ್ತಾಯಿದ್ದೀನಿ. ಒಂದಷ್ಟು ತರಿಸ್ಬಿಟ್ಟು ಕೆ ಜಿ ಹೂವು ಮನೇಲಿ ಇದ್ದೇ ಇರ್ತಿತ್ತು. ಯಾವಾಗ್ಲೂ ತಂದು ನಾನು ಇಟ್ಕೊಂಡು ಕಟ್ಬಿಟ್ಟು ನಾನು ಮುಡಿಸ್ತಾ ಇದ್ದೆ. ಇವಾಗ ಸ್ವಲ್ಪ ಆಗಲ್ಲ ಕಟ್ಟೋದಕ್ಕೆ, ಅಷ್ಟು ಟೈಮು ಇಲ್ಲ ನನಗೆ. ಕೆಲಸಗಳ ಮೇಲೆ ಕೆಲಸಗಳು ಇದ್ದೇ ಇರುತ್ತೆ, ಏನಾದರೂ ಒಂದೊಂದು ಇದ್ದೇ ಇರುತ್ತೆ. ನಂದು ಒಂದು ಮಾರ್ನಿಂಗ್ ರೊಟೀನ್ ಆಗಿರ್ಬೋದು, ಇನ್ನೊಂದು ಈವ್ನಿಂಗ್ ರೊಟೀನ್ ಆಗಿರ್ಬೋದು, 2 ವ್ಲಾಗ್ನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಇಷ್ಟರಲ್ಲೇ. ತುಂಬ ಅಂದರೆ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಒಂದೊಂದು ಕೆಲಸಗಳು ಬರ್ತಾನೆ ಇರುತ್ತೆ, ಏನಾದರೂ ಒಂದೊಂದು ಇದ್ದೇ ಇರುತ್ತೆ. ಸುಮ್ಮನೆ ಇವಾಗ ಮಾಡ್ತಾರೋ ಕೆಲಸದ ಜೊತೆಗೆ ಇವಾಗ ನಂದು ಯೂಟ್ಯೂಬ್ ಒಂದು ಇದ್ದೇ ಇದೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಫಸ್ಟು, ಆಮೇಲೆ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಎಲ್ಲ, ಆಮೇಲೆ ಮತ್ತು ಬ್ಲಾಗ್ಗಳು, ಮಿನಿ ಬ್ಲಾಗಲ್ಲ ಆಗಿರ್ಬೋದು, ಏನಾದರೂ ಒಂದೊಂದು ಮಾಡ್ತಾನೆ ಇರ್ತೀನಿ. ಸುಮ್ಮನೆ ಅಂತೂ ನಾನು ಕೂರೋಳಂತೂ ಅಲ್ವೇ ಅಲ್ಲ. ಸೊ ಅದರಿಂದ ಒಂದೊಂದು ಕೆಲಸಗಳು ಇದ್ದೇ ಇರುತ್ತೆ. ಅದೊಂದು ಬ್ಯುಸಿ ಆಗಿಬಿಟ್ಟಿದ್ದೀನಿ. ಕಟ್ಟೋಷ್ಟು ನನಗೆ ಟೈಮ್ ನಿಜವಾಗ್ಲೂ ಸಿಗ್ತಾಯಿಲ್ಲ ಅಂತಲೇ ಹೇಳ್ಬೋದು. ಸಂಡೇ ನಿಜವಾಗ್ಲೂ ಫ್ರೀ ಆಗಿರ್ತೀನಿ. ನೀವು ಕೇಳ್ಬೋದು, ಏನು ಇಷ್ಟೊಂದು ಬ್ಯುಸಿ ಆಗಿಬಿಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಅಷ್ಟೊಂದು ಬ್ಯುಸಿ ಆಗದೇ ಇದ್ರೂ ಸ್ವಲ್ಪ ಮಟ್ಟಿಗೆ ಬ್ಯುಸಿ ಇದ್ದೇ ಇರ್ತೀವಿ. ಅಟ್ಲೀಸ್ಟ್ ಡೈಲಿ ಒಂದು ಕಾಲು ಭಾಗನಾದರೂ ರೆಸ್ಟ್ ಮಾಡೇ ಮಾಡ್ತೀವಿ. ಆದ್ರೂ ಸ್ವಲ್ಪ ರೆಸ್ಟ್ ಬೇಕಲ್ವಾ ಬಾಡಿಗೆ. ಸಂಡೇ ಅಂತೂ ನಾನು ಏನಂದರೆ ಯಾವ ವೀಡಿಯೋಗಳು ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ, ಯಾವ ಸವಾಸಗಳಿಗೂ ಹೋಗಲ್ಲ. ಜಸ್ಟ್ ಎಲ್ಲೋ ಒಂದು ವೀಡಿಯೋ, ಸಣ್ಣ ಪುಟ್ಟ ವೀಡಿಯೋಗಳು ಮಾಡಿಕೊಳ್ಳೇಬೇಕಾಗುತ್ತೆ. ಸಂಡೇ ವ್ಲಾಗ್ ಯಾವತ್ತಾದರೂ ಮಾಡಿದ್ರೆ ಮಾತ್ರ ಮಾಡ್ಕೋತೀನಿ, ಇಲ್ಲಾಂದರೆ ಫೋನ್ ಸೈಡ್ಗೆ ಇಟ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ಒಂದು ಎಡಿಟಿಂಗ್ ಆಗಿರ್ಬೋದು, ಒಂದು ಮೀಶೋ ವರ್ಕ್ ಆಗಿರ್ಬೋದು, ಯಾವುದಾದ್ರೂ ಆರ್ಡ್ರ್ಗಳು ಬಂದರೆ ಅಷ್ಟೇ ಅಕ್ಸೆಪ್ಟ್ ಮಾಡ್ಕೋತೀನಿ. ಅಂದರೂ ಕೂಡ ಅಲ್ಲೂ ಟಚ್ ಇದ್ದೇ ಇರುತ್ತೆ ಕೆಲಸದ್ದು. ಬಟ್ ಆದ್ರೂ ಸಂಡೇ ಸ್ವಲ್ಪ ರೆಸ್ಟೇ ಅಂತ ಹೇಳ್ಬೋದು. ಇನ್ನು ಮಿಕ್ಕಿದ ದಿನ ಎಲ್ಲ ನಿಜವಾಗ್ಲೂ ಫುಲ್ ಅಂದರೆ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀನಿ ಇವಾಗ. ಆಮೇಲೆ ಮಕ್ಕಳು ಪೂಜೆ ಎಲ್ಲ ಮಾಡಿ ನೆಮ್ಮದಿಯಾಗಿ ಪೂಜೆ ಮಾಡಿದೆ ಅಂತ ಹೇಳ್ಬೋದು ಇವತ್ತು. ಯಾವುದೂ ತೊಂದರೆಗಳಿರಲಿಲ್ಲ. ಏನೋ ಒಂದೊಂದು ದಿನ ನೆಮ್ಮದಿಯಾಗಿ ಅದೇ ಥರ ಮಾಡ್ಕೋತೀವಿ, ಒಂದೊಂದು ದಿನ ಎಷ್ಟೇ ನೆಮ್ಮದಿಯಾಗಿ ಮಾಡೋಕ್ಕೋದ್ರೂ ಗಡಿಬಿಡಿಲೇ ಪೂಜೆಗಳಾಗೋಗುತ್ತೆ ಅಂತ ಹೇಳ್ಬೋದು. ಇವತ್ತಂತೂ ನೆಮ್ಮದಿಯಾಗಿ ಪೂಜೆ ಮಾಡಿಕೊಂಡೆ. ಆಮೇಲೆ ನನ್ನ ಮಕ್ಕಳು ಡ್ಯಾನ್ಸ್ ಆಡಿಕೊಂಡು ಅದು ಇದು ಅಮ್ಮ ಪ್ರಾಕ್ಟೀಸ್ ಮಾಡೋಕ್ಕೆ ಹೇಳಿದ್ದಾರೆ, ಪ್ರಾಕ್ಟೀಸ್ ಮಾಡ್ತೀವಿ ಅಂದ್ಕೊಂಡು ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ರು ಮನೆಯಲ್ಲೇ. ನನ್ನ ಮಗಳಿಗೆ ನೀವೇ ನೋಡಿದ್ರಿ, ಇವಾಗ ಆಲ್ರೆಡಿ ಹೋಯ್ತದು ಕ್ಲಿಪ್ಪಿಂಗ್ಸು.
ಭರತನಾಟ್ಯ ಎಷ್ಟು ಹುಚ್ಚು ಅಂತ ಹೇಳಿದ್ರೆ ಅಷ್ಟು ಹುಚ್ಚು. ಅದನ್ನು ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾಳೆ. ಸೊ ನನಗದೇ ಒಂದು ಖುಷಿ. ಅಷ್ಟು ಇಂಟ್ರೆಸ್ಟ್ ತೋರಿಸಿ ಅವಳು ಮಾಡ್ತಿದ್ದಾಳಲ್ವಾ, ಆ ದೇವರ ಆಶೀರ್ವಾದ ಅವಳಿಗೆ ಯಾವಾಗಲೂ ಸದಾ ಇರಲಿ ಅಂತ ಕೇಳ್ಕೊತೀನಿ. ಅವಳು ಅದರಲ್ಲೇ ಮುಂದೆ ಬರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆಯೋ, ಅವ್ರಿಗೆ ಏನು ಟ್ಯಾಲೆಂಟ್ ಇದೆಯೋ ಅದನ್ನು ಯೂಸ್ ಮಾಡಲಿ ಅನ್ನೋದೇ ನನ್ನ ಆಸೆ. ನಾವು ಯಾವುದಕ್ಕೂ ಫೋರ್ಸ್ ಮಾಡೋದಿಲ್ಲ. ನಾನಾಗಿರ್ಬೋದು, ನಮ್ಮ ಯಜಮಾನ್ರಾಗಿರ್ಬೋದು, ಅವಳಿಗೆ ಏನು ಇಂಟ್ರೆಸ್ಟ್ ಇದೆಯೋ, ಅವ್ನಿಗೆ ಏನು ಇಂಟ್ರೆಸ್ಟ್ ಇದೆಯೋ ಅದರಲ್ಲೇ ಅವರು ಹೋಗಲಿ ಅನ್ನೋದೇ ನನ್ನ ಒಂದು ಆಸೆ. ನಮ್ಮಿಬ್ಬರ ಸಪೋರ್ಟ್ ಯಾವಾಗಲೂ ಇಬ್ಬರು ಮಕ್ಳಿಗೂ ಇದ್ದೇ ಇರುತ್ತೆ. ಸೊ ಇದೆಲ್ಲ ಆಯಿತು. ಆಮೇಲೆ ಅದೆಲ್ಲ ಮುಗಿಸ್ಕೊಂಡಾದ್ಮೇಲೆ ಇನ್ನು ನಮ್ಮ ಯಜಮಾನ್ರು ರಜಾ ಹಾಕ್ದಾಗೆಲ್ಲ ನಾವು ಯಾವಾಗಲೂ ಒಟ್ಟಿಗೆ ಜೊತೆಲೇ ಕೂತ್ಕೊಂಡು ಊಟ ಮಾಡೋದು. ನಾನು ಬಂದು ನನ್ನ ಕೆಲಸಗಳೆಲ್ಲ ಮುಗಿಸಿ ನಾನು ಊಟಕ್ಕೆ ಕೂತ್ಕೊಳ್ಳೋ ತನಕ ನಮ್ಮ ಯಜಮಾನ್ರು ಊಟನೇ ಮಾಡಲ್ಲ. ಅದೊಂದು ಇದು ಯಾವಾಗಲೂ ಅಷ್ಟೇ. ಅವ್ರು ಬಿಟ್ಟು ನಾನು ತಿನ್ನಲ್ಲ, ನನ್ನ ಬಿಟ್ಟು ಅವ್ರು ತಿನ್ನಲ್ಲ. ಇನ್ನು ಎಲ್ಲ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟು ನಾನು ಫ್ಲಾಸ್ಕಲ್ಲಿ ಕಚ್ಕೊಂಡು ನೀರು ಕುಡಿದೆ. ಅದನ್ನು ಯಾರಾದರೂ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಕೊಂಡಿದ್ರೆ ಬೇರೆ ಥರ ತಪ್ಪು ಯಾರೂ ತಿಳ್ಕೊಬೇಡಿ. ನಾನು ಸ್ವಲ್ಪ ಈಗ ಮೂಗೆಲ್ಲ ಬ್ಲ್ಯಾಕ್ ಆಗೋಗಿದೆ ಮತ್ತು ಸ್ವಲ್ಪ ಗಂಟಲೆಲ್ಲ ಕೆರೆತ ಶೀತ ಆಗಿರೋದ್ರಿಂದ ನಾನು ಬಿಸಿನೀರು ಕುಡಿತಾ ಇದ್ದೀನಿ ಇವಾಗ. ಸೊ ಅದಕ್ಕೆ ಬಿಸಿನೀರನ್ನ ಅಂದ್ಕೊಂಡು ನಿಜವಾಗ್ಲೂ ಕುಡಿಯೋದಕ್ಕಾಗಲ್ಲ. ನಾನು ಅದಕ್ಕೆ ಫ್ಲಾಸ್ಕ್ಗೆ ತುಂಬಿಸಿ ಇಟ್ಕೊಬಿಟ್ಟಿದ್ದೀನಿ. ಅದು ಖಾಲಿ ಆಗಿದ ತಕ್ಷಣ ಅದನ್ನು ವಾಶ್ ಮಾಡಿಬಿಟ್ಟು ಅದನ್ನು ಬಿಸಿನೀರನ್ನ ಕಾಯಿಸ್ಕೊಂಡು ಮತ್ತೆ ತುಂಬಿಸಿ ಇಟ್ಕೊತೀನಿ. ಮಧ್ಯದಲ್ಲಿ ಏನಾದರೂ ಕುಡಿಬೇಕು ಅಂತ ಅನಿಸಿದ್ರೆ ಕುಡಿತೀನಿ. ಸೊ ಅದಕ್ಕಷ್ಟೇ ಕಚ್ಕೊಂಡು ಕುಡಿದಿದ್ದು. ನಾನು ಕಚ್ಕೊಂಡು ಕುಡಿಯೋಲ್ಲ ಅಂದ್ಕೊಂಡೇ ಕುಡಿಯೋದು. ಬಟ್ ಬಿಸಿ ನೀರು ಕಚ್ಕೊಂಡು ಕುಡಿದ್ರೇ ಅದು ಸಮಾಧಾನ ಅಂತ ಅನಿಸೋದು. ಸೊ ಅದಕ್ಕೆ ನನ್ನ ವಾಟ್ರ್ ಬಾಟ್ಲಲ್ಲಿ ಯಾರೂ ಕುಡಿಯೋದಿಲ್ಲ, ನಾನು ಒಬ್ಬಳೇ ಕುಡಿಯೋದು, ನಾನು ಒಬ್ಬಳೇ ಯೂಸ್ ಮಾಡೋದು ಅದನ್ನು. ಆಮೇಲೆ ಊಟ ಎಲ್ಲ ಮುಗಿಸಿ ನೆಮ್ಮದಿಯಾಗಿ ಊಟ ಎಲ್ಲ ಮುಗಿಸಿ ಆಮೇಲೆ ಊಟ ಎಲ್ಲ ಆದಮೇಲೆ ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಪೂರ್ತಿ ಎ ಟು ಝೆಡ್ ಮನೆಯದೆಲ್ಲ ಕೆಲಸ ಎಲ್ಲ ಎ ಟು ಝೆಡ್ ಮುಗೀತು. ಅದಾದಮೇಲೆ ನೆಕ್ಸ್ಟು ಇನ್ನು ಸಂಜೆ ಈವ್ನಿಂಗ್ ಹತ್ತತ್ರ 12 ಗಂಟೆ 12:30 ಆಗೇ ಹೋಯಿತು. ಪೂಜೆ ಎಲ್ಲ ಮಾಡಿ ನಾವು ಊಟ ಮುಗಿಸೋಷ್ಟೊತ್ತಿಗೆ. ಆಮೇಲೆ ನೆಕ್ಸ್ಟು ಇನ್ನು ಇದಿಲ್ಲ ಅಂತ ಹೋಗೋ ಟೈಮಲ್ಲಿ ಗಡಿಬಿಡಿ ಮಾಡ್ಕೋತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಮಕ್ಕಳಿಗೆ ಅದು ಬಾಡಿಗೆ ಡ್ರೆಸ್ಸು ಸ್ಕೂಲಲ್ಲಿ ಕೊಟ್ಟಿದ್ದದ್ದು. ಸೊ ಬಾಡಿಗೆ ಡ್ರೆಸ್ ಆಗಿರೋದ್ರಿಂದ ಅಲ್ಲೇ ಅವ್ರಿಗೆ ಫಂಕ್ಷನ್ ಮುಗ್ದಿದ ತಕ್ಷಣವೇ ಮಕ್ಕಳದು ಪ್ರೋಗ್ರಾಮು ಅಲ್ಲೇ ಕೊಟ್ಟು ಡ್ರೆಸ್ಗಳನ್ನ ನಾವು ಬರಬೇಕಾಗುತ್ತೆ. ಸೊ ಅದಕ್ಕೆ ಮಕ್ಕಳಿಗೆ ಅಲ್ಲಿ ಹಾಕೊಳ್ಳೋದಕ್ಕೆ ಬಟ್ಟೆ ಬೇಕಲ್ವ. ಸೊ ಅದಕ್ಕೆ ಮಕ್ಳಿಗೆ ಇಬ್ರಿಗೂ ಒಂದೊಂದು ಜೊತೆ ಬಟ್ಟೆಗಳನ್ನ ತೊಗೊಂಡು ನೀವೇ ರೆಡಿ ಮಾಡ್ಕೊಂಬನ್ನಿ ಮಕ್ಕಳನ್ನ ಅಂತ ಹೇಳಿದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅದು ಬಾಡಿಗೆ ಡ್ರೆಸ್ನ ನಾನು ಇಲ್ಲೇ ಇಟ್ಕೊಂಡೆ. ಹಾಕ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಮಾಮೂಲಿ ಅಲ್ಲ ಹಾಕೋದು ನನ್ನ ಜೊತೆನ ಬ್ಯಾಗ್ ಇಟ್ಕೊಂಡು ಇನ್ನು ಮೇಕಪ್ ಎಲ್ಲ ಅವರೇ ಮಾಡ್ತೀವಿ ಅಂತ ಹೇಳಿದರು. ನಾವೇನು ಮೇಕಪ್ ಮಾಡೋ ನೆಸೆಸಿಟಿ ಇರಲಿಲ್ಲ. ಸೊ ಆದ್ರೂ ಮಾಡಲೇಬೇಕಾಗುತ್ತೆ ಸ್ವಲ್ಪ ಲಿಮಿಟಾಗಿ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಎತ್ತಿ ಇಟ್ಕೋತಾ ಇದ್ದೆ. ಇನ್ನು ವಾಟ್ರ್ ಬಾಟ್ಲ್ ಆಗಿರ್ಬೋದು, ಸ್ನ್ಯಾಕ್ಸ್ ಆಗಿರ್ಬೋದು, ಏನಾದರೂ ಒಂದೊಂದು ಇದ್ದೇ ಇರುತ್ತೆ. ಸೊ ಇದು ಬಂದು ಇಂದು ಬಾನಿಗೆಲ್ಲ ಹಬ್ಬ ಆ ಸಾಂಗ್ಗೆ ನನ್ನ ಮಗಳು ಡ್ಯಾನ್ಸ್ ಮಾಡಿದ್ಲು. ತುಂಬಾ ಚೆನ್ನಾಗಿತ್ತು. ಅದು ನನ್ನ ವಾರ್ಗಿತಿ ಬಂದಿದ್ಲು, ಅವಳಿಗೆ ಮಾಡಿ ತೋರಿಸ್ತಿದ್ದಾಳೆ. ಮಮ್ಮಿ ನಾನು ಈ ಥರ ಮಾಡ್ತಿದ್ದೀನಿ, ತುಂಬ ಚೆನ್ನಾಗಿ ನಾನು ಕಲ್ತಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ವಾರ್ಗಿತಿಗೆ ತೋರಿಸ್ತಾ ಇದ್ಲು. ಅದು ಟಿ ವಿದು ಸಾಂಗೆಲ್ಲ ನಾನು ಆ್ಯಡ್ ಮಾಡೋದಕ್ಕಾಗಲ್ಲ ಯೂಟ್ಯೂಬ್ಗೆ. ಏನು ಮ್ಯೂಸಿಕ್ ಏನಾದರೂ ಬಂತು ಅಂತ ಹೇಳಿದ್ರೆ ಯೂಟ್ಯೂಬಲ್ಲಿ ಕಾಪಿರೈಟ್ ಬಂದುಬಿಡುತ್ತೆ, ವಿಡಿಯೋ ಡಿಲೀಟ್ ಮಾಡಲೇಬೇಕಾಗುತ್ತೆ. ಸೊ ಅದೊಂದು ಕಾರಣದಕ್ಕೋಸ್ಕರ ನಾನು ಯಾವುದೇ ರೀತಿ ವಾಯ್ಸ್ ಓವರ್ ಬಿಟ್ಟು ಓನ್ ವಾಯ್ಸ್ ಬಿಟ್ಟು ಇನ್ನು ಬೇರೆ ಯಾವುದು ಕೂಡ ಕೊಡೋದಿಲ್ಲ. ಇದು ನೋಡ್ತಾ ಇರ್ಬೋದು, ಇದು ಬಂದು ಸಂಪು ನಮ್ಮ ಮನೆ ಕೆಳಗಡೆ ಸಂಪೊಳಗಡೆ ಬಾಲ್ ಹಾಕಬೇಕಿತ್ತು. ಸೊ ಅದಕ್ಕೆ ಇವತ್ತು ರಜಾ ಹಾಕಿದ್ರೆ ಮನೆಯವ್ರ ಕೈಗೆ ಸಿಗ್ತಾನೆ ಇರಲಿಲ್ಲ. ಸಿಕ್ಕಿದ್ರು ಏನೇನಾದರೂ ಒಂದೊಂದು ಫಂಕ್ಷನ್ ಅದು ಇದಕ್ಕೆ ಮಾತ್ರ ನೀವು ನೋಡ್ದಂಗೆ ನಾನು ಎಷ್ಟು ಶೇರ್ ಮಾಡ್ಕೋತಾ ಇದ್ದೀನಿ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿರುತ್ತೆ. ಕೈಗೆ ಸಿಗಲ್ಲ ನಮ್ಮ ಯಜಮಾನರು, ಸಿಕ್ಕಿದ್ರೂ ಯಾವುದಾದ್ರೂ ಕಾರ್ಯ ಕಟ್ಟು ಇಲ್ಲ ಫಂಕ್ಷನ್ಸ್ಗೆ ಅಷ್ಟೇ ಅವ್ರು ಸಿಗೋದು. ಸೊ ಅದಕ್ಕೇ ಇವತ್ತು ಸಿಕ್ಕಿದ್ರಲ್ಲ ಸಂಪಿಗೆ ಅದು ಬಾಲ್ ಹಾಕ್ಸ್ಬಿಡೋಣ, ಸಂಪಲ್ಲಿ ನೀರು ತುಂಬಿ ಸುರಿತಿತ್ತು. ಸೊ ಅದು ಬಾಲ್ ಹಾಕ್ಸ್ಬಿಡೋಣ ಅಂತ ಅಂದ್ಬಿಟ್ಟು ಹಾಕಿಸ್ದೆ. ಅವರೇ ಹಾಕ್ತಾರೆ, ಅದೆಲ್ಲ ವರ್ಕ್ ಮಾಡ್ತಾರೆ. ಬೇರೆ ಥರ ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಪ್ಲಮ್ಮರ್ ಕೆಲಸ ಆಗಿರ್ಬೋದು, ಏನು ಕೆಲಸ ಬರಲ್ಲ ಅಂತೆಲ್ಲ ಎಲ್ಲ ಎ ಟು ಝೆಡ್ ಎಲ್ಲ ಇವರೇ ಕಲ್ತ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆಮೇಲೆ ಅದನ್ನೆಲ್ಲ ಮಾಡಿಬಿಟ್ಟು ಆಮೇಲೆ ಅವರು ಮಾಮೂಲಿ ಅದು ಇದು ಏನಾದರೂ ಇರುತ್ತಲ್ಲ ಅವ್ರ ಕೆಲಸಗಳು ಏನೇನೋ ಮಾಡ್ಕೋತಿದ್ರು. ಸರಿ ನಾನೆಲ್ಲ ಈರುಳ್ಳಿ ಎಲ್ಲ ತೊಗೊಂಬಂದು ಇನ್ನೇನು ಟೈಮ್ ಆಗೋಯ್ತು. ಯಾವುದೋ ಜ್ಞಾನದಲ್ಲಿ ಮಕ್ಳಿಗೆ ರೆಡಿ ಮಾಡಿಕೊಂಡು ನಾವು ಹೊರಟ್ಕೊಂಡು ನಿಂತ್ಕೊಬಿಟ್ರೆ ಮೇಲಿರೋ ಯೂನಿಫಾರ್ಮು ಹೋಗ್ಬಿಡುತ್ತೆ.
ಮತ್ತು ಹಿಮ ಬಿದ್ದು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹೋಗ್ಬಿಡುತ್ತೆ. ಮಳೆ ಬಂದರೆ ಫುಲ್ಲು ಹೋಗ್ಬಿಡುತ್ತೆ. ಮಳೆ ಏನಾರು ಬಂದಿಲ್ಲ ಅಂದರೆ ಹಿಮ ಬಿದ್ದರೆ ಎಲ್ಲ ಮೆತ್ತಗಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸಡನ್ಲಿ ನೆನೆಸ್ಕೊಂಡು ಓಡೋಗಿ ಎಲ್ಲ ತೊಗೊಂಬಂದು ಬಟ್ಟೆಗಳನ್ನೆಲ್ಲ ಮಡಚಿ ಎತ್ತಿಟ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಟ್ರೇಗೆಲ್ಲ ತುಂಬಿಕೊಂಡೆ. ಆಮೇಲೆ ನೆಕ್ಸ್ಟು ಇನ್ನೇನು ನಾನು ಎಲ್ಲ ಫ್ರೆಶ್ ಅಪ್ ಆಗಿ ಇನ್ನು ನಮ್ಮಮ್ಮ ಬಂದು ಕೆಲ್ಸಕ್ಕೆ ಹೋಗಿದ್ರು, ನನ್ನ ತಮ್ಮನೂ ಡ್ಯೂಟಿಗೆ ಹೋಗಿದ್ದ. ಎಲ್ಲರೂ ಆಫ್ ಡೇ ಬರ್ತೀವಿ ಅಂತ ಹೇಳಿದರು. ಇನ್ನೂ ಅವ್ರು ಯಾರೂ ಬಂದಿರಲಿಲ್ಲ. ಅವ್ರು ಬರೋಷ್ಟೊತ್ತಿಗೆ ನಾವೆಲ್ಲ ರೆಡಿ ಮಾಡಿಕೊಂಡು ಮಕ್ಳಿಗೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನೆಲ್ಲ ಫ್ರೆಶ್ ಅಪ್ ಆಗಿ ಫಸ್ಟು ನಾನು ರೆಡಿ ಆದೆ. ಆಮೇಲೆ ಅವಳಿಗೆ ನನ್ನ ಮಗಳಿಗೆ ನನ್ನ ವಾರ್ಗಿತ್ತಿ ಎಲ್ಲ ರೆಡಿ ಮಾಡಿದ್ಲು. ಬಟ್ಟೆ ಎಲ್ಲ ಹಾಕಿ ನನ್ನ ಮಗನಿಗೆಲ್ಲ ನಾನು ರೆಡಿ ಮಾಡಿದೆ. ಇನ್ನು ಮಾಮೂಲಿ ಇವಾಗ ಚಳಿ ಆಗಿರೋದ್ರಿಂದ ನನ್ನ ಮಗ ರೆಡಿ ಆಗಿದ ತಕ್ಷಣ ಹೋಗ್ತೀನಿ ಅಂತ ಕೆಳಗಡೆ ಆಟಾಡೋದಕ್ಕೆ ಏನು ಡ್ರೆಸ್ ಹಾಕೊಂಡು ಕೆಳಗಡೆ ಆಟಾಡೋಕ್ಕೆ ಹೋಗ್ತೀಯೋ, ಯಾಕೋ ಹಿಂಗೆ ಆಡ್ತೀಯ, ಸುಮ್ಮನೆ ಕುತ್ಕೊಳ್ಳೋ ಅಂತ ಬೈದೆ. ಸುಮ್ಮನೆ ಕುತ್ಕೊಂಡ. ನೀವೇ ನೋಡ್ತಿರ್ಬೋದು ಎಷ್ಟು ತೀಟೆ ಮಾಡ್ತಿದ್ದಾರೆ ಅಂದರೆ ಎಲ್ಲನೂ ತೆಗೆದು ನೋಡ್ತಾ ಇರ್ಬೋದು. ಏನಾದರೂ ಒಂದೊಂದು ಬೆಂಟ್ತಾನೆ ಇರೋದು, ಏನಾದರೂ ಒಂದೊಂದು ತೀಟೆ ಮಾಡ್ತಾನೆ ಇರೋದು. ಈ ಮಕ್ಳುಗಳನ್ನ ಕಟ್ಕೊಂಡು ಯಪ್ಪ ಸಾಕಾಗಿ ಹೋಗ್ಬಿಟ್ಟೈತೆ ಅಂತಲೇ ಹೇಳ್ಬೋದು. ಆಮೇಲೆ ಇವಾಗ ಚಳಿ ಆಗಿರೋದ್ರಿಂದ ತುಂಬಾ ಕೈ ಆಗಿರ್ಬೋದು, ಮುಖ ಆಗಿರ್ಬೋದು ಎಲ್ಲ ಒಡ್ಕೊಬಿಡುತ್ತೆ. ಸೊ ಅದಕ್ಕೇ ಎಲ್ಲ ನೀಟಾಗಿ ಮಕ್ಳಿಗೆ ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು ಬಾಡಿ ಲೋಷನ್ಸ್ ಎಲ್ಲ ಹಾಕಿ ಮುಖಕ್ಕೆ ಸ್ವಲ್ಪ ಕ್ರೀಮ್ ಹಾಕಿ ಜಸ್ಟ್ ಹಂಗೆ ಇದು ಮಾಡಿದೆ ಅಷ್ಟೇ. ಮೇಕಪ್ ಎಲ್ಲ ಏನೂ ಮಾಡಬೇಡಿ ನೀವು ಮನೇಲಿ, ನಾವು ಮೇಕಪ್ ಅವ್ರು ಬರ್ತಾರೆ ಅವ್ರು ಮಾಡ್ತಾರೆ ಅಂತ ಹೇಳಿದರು. ಸೊ ಏನು ಮೇಕಪ್ ಮಾಡ್ತಾರೋ ಗೊತ್ತಿಲ್ಲ, ನೋಡೋಣ ಅಂತೇಳಿ ನಾನು ಸುಮಾರಾಗಿ ಲೈಟಾಗಿ ಮಾಡಿಬಿಟ್ಟು ಕರ್ಕೊಂಡು ಹೋಗಿದ್ವಿ. ಅಲ್ಲೂ ಕೂಡ ಮೇಕಪ್ ಮಾಡಿದರು, ಚೆನ್ನಾಗಿ ಮೇಕಪ್ ಮಾಡಿದರು. ಅದು ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡಿದರು ಅಂತ ಹೇಳ್ಬಿಟ್ಟು. ಆಮೇಲೆ ಮೇಕಪ್ ಎಲ್ಲ ಮುಗಿಸಿ ಇಬ್ರಿಗೂ ಅಷ್ಟೇ ನಿಂತ್ಕೊಳ್ರೋ ಒಂದು ನಿಮಿಷ ವೀಡಿಯೋ ಮಾಡ್ಕೊತೀನಿ, ಇಬ್ರದ್ದು ರೆಡಿ ಆದಮೇಲೆ ಒಂದೊಂದು ಕ್ಲಿಪ್ಪಿಂಗ್ಸ್ ತೊಗೋತೀನಿ ಅಂತ ಹೇಳಿದ್ರೆ ನಿಂತ್ಕೋತಾನೇ ಇಲ್ಲ. ನನಗಂತೂ ಸಾಕು ಮಾಡಾಕ್ಬಿಟ್ರು ಈ ಕೆಲಸಗಳಲ್ಲಿ, ಇದರಲ್ಲಿ. ಅಯ್ಯೋ ರಾಮ, ನನಗಂತೂ ನೋಡ್ತಾ ಇರ್ಬೋದು. ಇಷ್ಟೇ ನಾನು ರೆಡಿ ಮಾಡಿದ್ದು ಇಷ್ಟೇ. ಅವ್ರದ್ದು ಏನೇನು ಹಾಕಿದ್ರೋ ಗೊತ್ತಿಲ್ಲ, ಫುಲ್ಲು ವೈಟ್ಗೆ ಆಗ್ಬಿಟ್ಟಿದ್ಲು. ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗ ರೆಡಿ ಆಗಿದ್ದಾನೆ, ಎಲ್ಲ ಮಾಡ್ಕೊಂಡಿದ್ದಾನೆ, ಫುಲ್ ಟೆರೇಸ್ ಮೇಲೆ ಹೋಗಿದ್ದಾನೆ. ಈ ಥರನೇ ಮಾಡ್ತಾಯಿರ್ತಾರೆ, ಕೈಗೆ ಸಿಗಲ್ಲ, ತುಂಬ ತೀಟೆ. ಇಲ್ಲಿ ನೋಡ್ತಾ ಇರ್ಬೋದು ಒಂದು ಕ್ಲಿಪ್ಪಿಂಗ್ಸ್ ತೆಗಿತೀನಿ ಸರಿಯಾಗಿ ನಿಂತ್ಕೊಳ್ಳೋ ಅಂದರೆ ಕತ್ತು ಹಿಂಗೆ ಮಾಡೋದು, ಹಿಂಗೆ ತಿರುಗ್ಸೋದು. ನಾನೇನಮ್ಮ ಮಾಡಿದೆ, ಸುಮ್ಮನೆ ನಿಂತಿದ್ದೀನ, ಸುಮ್ಮನೆ ಇರೋ ಯಾಕೋ ಅಂತಂದರೆ ನಾನೇನಮ್ಮ ಮಾಡಿದೆ, ಸುಮ್ಮನೆ ನಿಂತಿದ್ದೀನಮ್ಮ ಅಂತಲೇ ನೋಡ್ತಾ ಇರ್ಬೋದು. ನೀವೇನೆ ಹೆಂಗೆ ಬೇಕು, ನನಗೆ ಅಷ್ಟಂದರೆ ನನಗೆ ನಿಜವಾಗ್ಲೂ ಮಕ್ಳುಗಳು ಕೋಪ ಮಾಡ್ಕೋಬಾರ್ದು, ಹೊಡಿಬಾರ್ದು ಅಂತ ಎಷ್ಟೋ ಅಂದ್ಕೊತೀನಿ. ಬಟ್ ಒಂದೊಂದು ಸಲ ತುಂಬ ಅಂದರೆ ತುಂಬಾ ಕೋಪ ಬರೆಸ್ಬಿಡ್ತಾರೆ. ಬಟ್ ತಡ್ಕೊಳ್ಳೋದಕ್ಕಾಗಲ್ಲ. ಆ ಟೈಮಲ್ಲಂತೂ ಚೆನ್ನಾಗಿ ನನ್ನ ಹತ್ರ ಒದೆ ತಿಂತಾರೆ ಅಂತಲೇ ಹೇಳ್ಬೋದು. ಆಮೇಲೆ ನೆಕ್ಸ್ಟು ಇಷ್ಟೊತ್ತಿಗಾಗಲೇ ಆಗೇ ಹೋಯ್ತು 3 ಗಂಟೆ. 4 ಗಂಟೆಗೆ ಫಂಕ್ಷನ್ ಸ್ಟಾರ್ಟು. ಬಟ್ 3 o'clockಗೆ ನೀವೆಲ್ಲ ಇಲ್ಲಿ ಮಕ್ಕಳನ್ನ ತಂದು ಬಿಡಬೇಕು. 4 ಗಂಟೆ ಅಷ್ಟೊತ್ತಿಗೆ ಎಲ್ಲ ಮಕ್ಳಿಗೂ ಮೇಕಪ್ ಮಾಡಬೇಕು. ಸೊ 3 ಗಂಟೆ ಅಷ್ಟೊತ್ತಿಗೆ ಬನ್ನಿ ಅಂತ ಹೇಳಿದ್ರು. ಸೊ ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವು ಹೊರಟ್ವಿ. ಇಬ್ಬರು ಮಕ್ಕಳನ್ನು ರೆಡಿ ಮಾಡಿಕೊಂಡು ಅಮ್ಮನೂ ಬಂದರು, ನನ್ನ ತಮ್ಮ ಮತ್ತು ನಮ್ಮ ಯಜಮಾನ್ರು ಇಬ್ಬರು 2 ವೀಲರಲ್ಲಿ ಬಂದರು. ನಾನು ನನ್ನ ವಾರ್ಗಿತಿ ನಮ್ಮಮ್ಮ ಮಕ್ಕಳೆಲ್ಲ ಆಟೋದಲ್ಲಿ ಹೋದ್ವಿ. 2 ವೀಲರಲ್ಲಿ ಮಾಮೂನ ಜೊತೆ ಬರ್ತೀವಿ ಅಂತೇಳಿ ಇದು ಮಾಡ್ತಿದ್ರು. ನಾವಿಲ್ಲ ಚಳಿ ಆಗೋದಿಲ್ಲ ನಡಿ, ಅವ್ರ ಜೊತೆ ಎಲ್ಲ ಬೇಡ, ಅವ್ರು ಆರಾಮಾಗಿ ಬರಲಿ ಅಂತ ಹೇಳ್ಬಿಟ್ಟು ನಾವು ಆಟೋದಲ್ಲೇ ಕರ್ಕೊಂಡು ಹೋದ್ವಿ. ಇನ್ನು ನನ್ನ ಮೈದ ಅಂತೂ ಅವರು ಡ್ಯೂಟಿಗೆ ಹೋಗಿದ್ರು. ಇನ್ನು ಅವರು ಸ್ವಲ್ಪ ಲೇಟ್ ಆಗುತ್ತೆ ಬರೋದು ಅಂತ ಹೇಳಿದ್ರು. ಸರಿ ಆರಾಮಾಗಿ ಬರಲಿ ಅವರು, ನಾವು ಹೊರಡೋಣ ಅಂತ ಹೇಳ್ಬಿಟ್ಟು ನಾವು ಬುದ್ಧಿ ಇಲ್ಲ ಅವ್ರಿಗೆ, ಹಂಗೆದಕ್ಕೆ ಸಂದಿಲ್ಲೇ ನುಗ್ತಾರೆ. ಸುರು ಏನು ಸಮಾಚಾರ? ಎಲ್ಲ ಐತಾ ಇದೆಯಾ? ಡ್ಯಾನ್ಸ್ ಕೊಯ್ತಿದ್ಯಾ? ಯಾವ ಡ್ಯಾನ್ಸ್ ಆಡ್ತಿದ್ಯಾ? ಇಂದು ಬಾನಿಗೆಲ್ಲ ಹಬ್ಬ. ಯಾರ್ಯಾರು ಹೋಯ್ತಿದ್ದೀವಿ? ಹಾಂ 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 ಮಾಮ ಅಷ್ಟೇನಾ? ಶೇಖರಪ್ಪ ಇನ್ನು ಕುಮಾರಪ್ಪ ನಮ್ಮನೆ ಇಪ್ಪಟ್ಟು ಜನ ಆದ್ರೆ ಗಂಗೆ ರಾಮಣ್ಣ ಬಿಟ್ಟೆ ರಾವಣಗೂ ಫೋನ್ ಮಾಡಿ ಹೇಳಿರೋದು. ರಾವಣಪ್ಪ ಮಾಡ್ಬಿಟ್ಟು
ಏಯ್ ಮತ್ತೆ ಆ ತಾತ ಎಲ್ಲಿತ್ತವಾಗ ಕುರಿ ಮೇಯಿಸ್ತಿತ್ತು ಮತ್ತೆ ಕುರಿಗಳಿಗೂ ಹೇಳ್ಬೇಕಾಯ್ತು ಕುರಿಗಳಿಗೂ ಡ್ಯಾನ್ಸ್ ಮಾಡೋಕ್ಕೆ ರಾಜ್ಕುಮಾರ್ ಹೇಳ್ತಾನಲ್ಲ ಹಂಗೆ ಎಲ್ಲಿ ನೋಡಿದ್ದು ಕೋಳಿ ಕುಣಿದು ಆಡ್ಬೋದಿಲ್ಲ. ನಾನು ಹಾಡು ಹೇಳ್ತಾಳೆ ಇವಾಗ ಹೇಳವ. ಕುರಿಗಳ ಹೊಡ್ಕೊಬಾರ್ಬೇಕಾಯ್ತವ ಕುರಿಗಳು ಹಸುಗಳು ಎಲ್ಲ ಪಾರ್ಕಲ್ಲಿ ಜಾಗ ಐತಲ್ಲ ಕಟ್ಟಾಕ್ಬಿಟ್ಟು ಮಾಡ್ಬೋದು. ಹೆಂಗೋ ನಮಗೂ ಹಾಲು ಸಿಕ್ಕೋದು ನಾನೇ ನೋಡ್ತೀನಿ ಅದಕ್ಕೆ ಇವಾಗ ತರಬೇಕಾಯ್ತು. ಎಷ್ಟು ಮಾತಾಡ್ತೀಯ ಇಲ್ಲಿ ನೋಡಿ ಇಲ್ಲಿ. ಈಗ ನಿನ್ ಡ್ಯಾನ್ಸ್ ನ ಯಾರ್ಯಾರು ನೋಡ್ಬೇಕು? ನಿನ್ನೆ ನೋಡ್ಬೇಕಾ? ಬೇರೆ ಹುಡುಗರ್ನ ನೋಡ್ಬಾರ್ದ ನಾವು? ನಿನ್ನೊಬ್ಳನ್ನೇ ನೋಡ್ಬಾರ್ದಾ? ಸರಿ ನೀನು ಅಜ್ಜಿ ಮಾಮ ಸಂಪು ಅಮ್ಮಿ ಮಮ್ಮಿ ಇದು ಸರಿ ಅಪ್ಪ ಮಾಮ ಎಲ್ಲರೂ ನೋಡ್ಬೇಕು ಒಟ್ಟಿನಲ್ಲಿ ಟೋಟಲ್ ಆಗಿ. ಇದು ಶೇಖರಪ್ಪ ತದಿಸಪ್ಪ ಕುಮಾರಪ್ಪ ಹೋಗತ್ತಾಗೆ ಇದು ತಾತ ನಮ್ಮಮ್ಮ ತಾತ ಗಂಗಜ್ಜಿ ವಿನೋದಪ್ಪಗೆ ಹೇಳಿಲ್ಲ. ಅಯ್ಯೋ ಮಾಡ್ತದ ನಿನ್ಗೆ ವಿನೋದಪ್ಪ. ಅಯ್ಯೋ ಯಾಕೋ ವಿಡಿಯೋ ಮಾಡ್ತಾ ಇದೀನಿ ಈಗ. ಮೇಕಪ್ ಎಲ್ಲ ಇಲ್ಲ ಹೊಂಟಾಗ್ಬಿಡ್ಬೇಕು. ಸುಮ್ನೆ ಹಿಂಗೆ ಹಾಕ್ತೀನಿ ಯೂಟ್ಯೂಬ್ಗೆ, ಹಿಂಗೆ ಹಾಕ್ತೀನಿ. ಬೇಡ ಸಾಕು ಸುಮ್ನಿರ ಯಾಕೋ ಇವಾಗ ನೋಡಿದ್ರಿ ಅಲ್ವಾ, ಆಟೋದಲ್ಲಿ ಹೋಗ್ಬೇಕಾದ್ರೆ ಸುಮ್ಮನೆ ಹಂಗೆ ಕೇಳಿದೆ ಎಲ್ಲೋಗ್ತಿದ್ಯಾ, ಏನು ಫಂಕ್ಷನ್ ಇವತ್ತು, ಏನು ಕತೆ ನಿಂದು ಅಂತ ಹೇಳ್ಬಿಟ್ಟು ನನ್ನ ಮಗಳು ಇಷ್ಟೊಂದು ಮಾತಾಡಿದ್ಲು. 5 ನಿಮಿಷಕ್ಕೆ ಇಬ್ಬರು ಕಚ್ಚಾಡ್ಬಿಟ್ರು. ಮನೇಲೂ ಹಿಂಗೇನೆ. ನನಗಂತೂ ತಡೆದು ಸಾಕಾಗೋಗ್ಬಿಡುತ್ತೆ. ಅದರಲ್ಲಂತೂ ಈಗ ಕ್ರಿಸ್ಮಸ್ ಹಾಲಿಡೇ ಬೇರೆ ಬರ್ತಿದೆ, ಹೆಂಗಪ್ಪ ತಡೆಯೋದು ಇಬ್ರು ಅನ್ನೋ ಥರ ಆಗ್ಬಿಟ್ಟಿದೆ ನನಗೆ. ಸೊ ಈ ಸಲ ಅಂತೂ ಫುಲ್ಲು ಡೆಮಾಲಿಷ್ ಎಲ್ಲ ಮಾಡಿಸಿ ಸ್ವಲ್ಪ ಸ್ಕೂಲ್ ಇದೇ ಥರ ಇತ್ತು, ಸ್ವಲ್ಪ ಮುಂದೆಗಡೆ ಎಲ್ಲ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ಇವಾಗ. ಇದು ಬಂದು ನಮ್ಮ ಸ್ಕೂಲವ್ರದ್ದೇ ಬ್ರ್ಯಾಂಚು, ಬೇರೆ ಬ್ರ್ಯಾಂಚು. ಈ ಮಕ್ಳು ಸ್ಕೂಲ್ ಇದೆ ಅಲ್ವಾ, ಸೊ ಅಲ್ಲಿ ಬಂದು ಸ್ವಲ್ಪ ಫಂಕ್ಷನ್ಸ್ ಎಲ್ಲ ಮಾಡೋದಕ್ಕೆ ಜಾಗ ಸಾಕಾಗೋದಿಲ್ಲ. ಇದು ಅವ್ರದ್ದೇ ಬ್ರ್ಯಾಂಚು, ಚಂದ್ರ ಲೇಔಟಲ್ಲಿರೋದು. ಸೊ ಹೋಗೋಣ ಅಂತ ಹೇಳ್ಬಿಟ್ಟು ಅವರ ಲೊಕೇಶನ್ಸ್ ಎಲ್ಲ ಗ್ರೂಪಲ್ಲಿ ಶೇರ್ ಮಾಡಿದರು. ಆಟೋ ಬುಕ್ ಮಾಡಿಕೊಂಡು ಹೋದ್ವಿ. ಹೋಗಿದ ತಕ್ಷಣವೇ ಅವ್ರ ಮೇಡಮು ಅಲ್ಲೇ ನಿಂತಿರ್ತಾರೆ ಮೆಟ್ಲತ್ರನೇ. ಮಕ್ಕಳನ್ನ ಫುಲ್ಲು ಟೆರೇಸ್ ಮೇಲೆ ಕರ್ಕೊಂಡು ಹೋಗೋದಕ್ಕೆ ಬಿಡೋದೇ ಇಲ್ಲ ಅವರು. ಇಲ್ಲೇ ಬಿಟ್ಟು ಹೋಗ್ಬಿಡಿ ಮಕ್ಕಳನ್ನ ಅಂತ ಅಲ್ಲೇ ಹಿಡ್ಕೊಬಿಡ್ತಾರೆ. ಸ್ನ್ಯಾಕ್ಸ್ ಏನು ತಿನ್ಸೋದಕ್ಕೆ ಬಿಡಲಿಲ್ಲ. ಸೊ ಮಕ್ಕಳನ್ನೆಲ್ಲ ಅಲ್ಲಿ ಬಿಟ್ಟು ನಾನು ಮತ್ತು ನಮ್ಮಮ್ಮ, ನನ್ನ ವಾರ್ಗಿತ್ತಿ, ನಮ್ಮ ಯಜಮಾನ್ರು, ನನ್ನ ತಮ್ಮ 5 ಜನನೂ ಮೇಲೆ ಬಂದು ನನ್ನ ಮೈದನಿಗೊಂದು ಜಾಗ ಹಿಡ್ಕೊಂಡು ಕೂತ್ಕೊಂಡ್ವಿ. ಫುಲ್ಲು ನಾನು ಬಂದಿದ ತಕ್ಷಣ ಒಂದು ಕ್ಲಿಪ್ಪಿಂಗ್ಸ್ ಹಂಗೆ ತೋರಿಸ್ದೆ, ಒಂದು ವೀಡಿಯೋನ ನಿಮಗೆ ಹಂಗೆ. ಸೊ ಪೂರ್ತಿ ಖಾಲಿ ಇತ್ತು ಚೇರ್ಸ್ ಎಲ್ಲ. ನಿಜವಾಗ್ಲೂ ಸ್ಟಾರ್ಟಿಂಗಲ್ಲಿ ನಾವು ಸುಮಾರು ಒಂದು 2-3 ವರ್ಷದಿಂದ ಇಲ್ಲಿ ಬರ್ತಿದ್ದೀವಿ. ಸೊ 1 ವರ್ಷ ಆ್ಯನ್ಯುವಲ್ ಡೇ ಯಾವುದೋ ಒಂದು ಚೌಟ್ರಿಲಿ ತುಂಬ ಗ್ರ್ಯಾಂಡಾಗಿ ಮಾಡಿದರು, ತುಂಬ ಸಕ್ಕತ್ತಾಗಿ ಮಾಡಿದರು ಅಂತಲೇ ಹೇಳ್ಬೋದು. ಹಿಂದೆ ಕೂತಿದ್ರು ಕೂಡ ಚೆನ್ನಾಗೇ ಕಾಣಿಸ್ತಿತ್ತು. ಯಾರ ತಲೆಗಳು ಅದು ಇದು ಈ ಥರ ಪ್ರಾಬ್ಲಮ್ ಏನೂ ಆಗ್ತಿರ್ಲಿಲ್ಲ. ಬಟ್ ಇವಾಗ ಎಲ್ಲರೂ ಒಂದೇ ಸಮಕ್ಕೆ ಕೂತ್ಕೊಳ್ಳೋದ್ರಿಂದ ಮುಂದೆ ಇರೋರ ತಲೆಗಳೇ ಕಾಣಿಸ್ತಾ ಇರುತ್ತೆ, ನಾವು ಪ್ರೋಗ್ರಾಮ್ ನೋಡೋದಕ್ಕೆ ಆಗಲ್ಲ. ಸೊ ಆದರೂ ಪರವಾಗಿಲ್ಲ ಅಂಥೇಳಿ ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು 3 ವರ್ಷ ಹೆಂಗೋ ನೋಡ್ತಿದ್ವಿ. ಈ ವರ್ಷ ಅಂತೂ ಅದೇನು ಅಂತ ಗೊತ್ತಿಲ್ಲ, ಫುಲ್ಲೆಲ್ಲ ಖಾಲಿ ಇತ್ತು. ಸೊ ಅದಕ್ಕೆ ಫಸ್ಟ್ ಏನು ಮಾಡಿದ್ವಿ, ಮುಂದೆಗಡೆನೇ ಹೋಗಿ ಕೂತ್ಕೊಬಿಟ್ವಿ. ಫುಲ್ ಖುಷಿ ಆಗೋಯ್ತು, ಅದೊಂದು ಖುಷಿ ಆಗೋಯ್ತು ನಮಗೆ, ಜಾಗ ಸಿಕ್ತಲ್ಲ ಅಂತ ಹೇಳಿ. ಅವ ಯಾಕವ ಎದ್ಬಿಟ್ಟೆ? ಸ್ಪೀಕರ್ ಪ್ರಾಬ್ಲಮ್ ಐತಲ್ಲಿ ಸರಿ ಮಾಡ್ತಾರೆ. ನನಗಂತ ಆಂಟಿ ನೋಡಿ ನಿಜ ಹೊಟ್ಟೆ ಏ ಬಾಬಾ ಮನಿ ಕಲೆ ಸುಂದಿರ್ಲ ಯಾಕ್ಲಾ
ಡಿಸ್ಟರ್ಬಿಂಗ್ ಮಾಡ್ತೀಯ ನಮ್ಮ ಅಮ್ಮಂಗೆ ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ ಅಮ್ಮ ನೈಟೆಲ್ಲ ಮಲಗಿಲ್ವಂತೆ. ಸೊ ಅದಕ್ಕೆ ಅಮ್ಮಂಗೆ ಪೂರ್ತಿ ನಿದ್ರೆ ಅಲ್ಲಿ ಮಕ್ಳುಗಳನ್ನ ಕೆಳಗಡೆ ಬಿಟ್ಟು ಬಂದು ಮಕ್ಕಳು ಏನು ಮಾಡ್ತಿದ್ದಾರೆ, ಅವಕ್ಕೆ ಹಶ್ವಾಗ್ತಿದ್ದಾವ ಏನು ಅದ್ರ ಚಿಂತೆ ಎಲ್ಲ ಬಿಟ್ಬಿಟ್ಟು ನಾವೇ ಒಂದು ಸ್ವಲ್ಪ ಹೊತ್ತು ಮಕ್ಕಳಾಗ್ಬಿಟ್ಟಿದ್ವಿ ಅಂತಲೇ ಹೇಳ್ಬೋದು. ಅಲ್ಲಿ ಮಕ್ಕಳು ಕೈಯಲ್ಲಿದ್ದರೆ ಮಾತ್ರ ನಮ್ಮ ಜವಾಬ್ದಾರಿ, ಮಕ್ಕಳು ನಮ್ಮ ಕೈಯಲ್ಲಿಲ್ಲ ಅಂದರೆ ನಮ್ಮ ಜವಾಬ್ದಾರಿ ಅಲ್ಲ ಅನ್ನೋ ಇಂಟೆನ್ಷನೆಲ್ಲ ಏನೋ ಗೊತ್ತಿಲ್ಲ, ಫುಲ್ಲು ಕುತ್ಕೊಬಿಟ್ಟಿದ್ವಿ ಅಂತಲೇ ಹೇಳ್ಬೋದು. ತಮಾಷೆ ಮಾಡ್ಕೊಂಡು ಅಮ್ಮ ಅಂತೂ ನಿದ್ರೆ ಹೊಡಿತಾನೇ ಇದ್ದರು. ನಾನೊಂದು 2-3 ಸಲ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ, ಎಚ್ಚರ ಆಗಿಬಿಟ್ರು. ಆಮೇಲೆ ನೋಡೋಣ ಅಂತ ಒಂದೊಂದು ಕ್ಲಿಪ್ಪಿಂಗ್ಸ್ 2 ಸಲ ತೊಗೊಂಡಿದ್ದೀನಿ. ಆಮೇಲೆ ಅದಾದಮೇಲೆ ಸ್ವಲ್ಪ ಹೊತ್ತು ಕೂತಿದ್ವಿ, ಇನ್ನೂ ರೆಡಿ ಮಾಡೇ ಇರಲಿಲ್ಲ. ಸೊ ನಾವು ಹೋದ್ಮೇಲೆಲ್ಲ LED ವಾಲೆಲ್ಲ ಕೂರಿಸಿ ಎಲ್ಲ ರೆಡಿ ಮಾಡಿ ಎಲ್ಲ ರೆಡಿ ಮಾಡ್ತಿದ್ರು. ಏನೋ ಹೆಂಗೋ ಎಲ್ಲ ಆಯಿತು. ಕೂತೇ ಅರ್ಧ ಬೇಜಾರಾಗೋಯ್ತು. ಆ ಭಾಷಣ ಅಂತೂ ಕೇಳಿ ಇನ್ನೂ ಬೇಜಾರಾಗೋಯ್ತು. ಅಯ್ಯೋ ಸಾಕು ನಿಲ್ಲಿಸ್ರಪ್ಪ, ಫಸ್ಟು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ರಪ್ಪ. ನಮಗೆ ಇಷ್ಟೊಂದು ಬೇಜಾರಾಗ್ತಿದೆ ಅಂತ ಹೇಳಿದ್ರೆ ಪಾಪ ಮಕ್ಕಳಿಗೆ ಹಶ್ವಾಗುತ್ತೆ, ಅವಕ್ಕೇನಾದರೂ ಸ್ನ್ಯಾಕ್ಸ್ ಬೇಕು. ಏನು 2 ಸಲ ಕೆಳಗಡೆ ಹೋಗಿ ವಾಪಸ್ ಬಂದಿದ್ದೀವಿ, ಸ್ನ್ಯಾಕ್ಸ್ ತಿನ್ನಿಸೋದಕ್ಕೆ ಬಿಡಲಿಲ್ಲ. ಅದೊಂದು ಬೇಜಾರಾಯಿತು ಮಕ್ಕಳಿಗೆ. ಇಲ್ಲ ಮೇಕಪ್ ಎಲ್ಲ ಹಾಳಾಗಿಬಿಡುತ್ತೆ, ಬೇಡ ಇನ್ನೊಂದು ಸ್ವಲ್ಪ ಹೊತ್ತು ಅಂತ 2 ಸಲ ಕೆಳಗಡೆ ಹೋಗಿ ವಾಪಸ್ ಮೇಲೆ ಬಂದಿದ್ದಾಯಿತು. ಸೊ ಏನು ಮಾಡೋದಕ್ಕಾಗಲ್ಲ ಅಂತ ಹೇಳಿ ಬಂದ್ವಿ ಮೇಲೆ. ನೀವಾಗಲೇ ನೋಡ್ತಿರ್ಬೋದು, ನಾನು ಅಲ್ಲಿ ಕೂತಿದ್ರು ಕೂಡ ವರ್ಕ್ ಮಾಡ್ತಾನೇ ಇದ್ದೆ. ನಂದು ಮೀಶೋ ವರ್ಕ್ ಸ್ವಲ್ಪ ಇತ್ತು, ಸ್ವಲ್ಪ ತಮಾಷೆ ಮಾಡೋದು, ಸ್ವಲ್ಪ ಮಾತಾಡೋದು, ಅದು ಇದು ಏನಾದರೂ ಮಾತಾಡೋದು, ಸ್ವಲ್ಪ ವರ್ಕ್ ಮಾಡೋದು, ಸುಮಾರು ಏನಿಲ್ಲ ಅಂದ್ರೂ 3:30ಗೆ ನಾವಲ್ಲಿ ರೀಚ್ ಆಗಿದ್ರು. ಮಕ್ಳನ್ನ ಬಿಟ್ಟು ಮೇಲೋಗಿ ಸುಮಾರು ಒಂದು 6:30 ತನಕ 7 ಗಂಟೆ ತನಕ ಪ್ರೋಗ್ರಾಮ್ ಸ್ಟಾರ್ಟ್ ಆಗಲೇ ಇಲ್ಲ. ಸೊ 3 ಅವರ್ ಏನು ಮಾತಾಡೋಕ್ಕಾಗುತ್ತೆ, ಒಂದೇ ಸಮನೆ ಏನು ಮಾತಾಡೋಕ್ಕಾಗುತ್ತೆ. ಪರ್ಸ್ನಲ್ ವಿಷಯಗಳೆಲ್ಲ ಡೈಲಿ ಮನೇಲಿ ನಾವು ಫೋನಲ್ಲೆಲ್ಲ ಶೇರ್ ಮಾತಾಡ್ತಾ ಇರ್ತೀವಿ, ಅಲ್ಲಿ ಇನ್ನೇನು ಮಾತಾಡೋಕ್ಕಾಗುತ್ತೆ ಕೂತ್ಕೊಂಡು. ಅದಕ್ಕೆ ಸ್ವಲ್ಪ ನಂದು ಕೆಲಸಗಳಿತ್ತು, ಪ್ರೈಸ್ದು ವೇರಿಯೇಷನ್ದು ಸ್ವಲ್ಪ ಕೆಲಸ ಇತ್ತು ಮೀಶೋದಲ್ಲಿ, ಅದನ್ನು ಕೌಂಟ್ ಮಾಡಿ ಲೆಕ್ಕ ಮಾಡಿ ಹಾಕ್ತಾಯಿದ್ದೆ. ಸೊ ಅದಾದಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ತುಂಬಾ ಚೆನ್ನಾಗಿ ಎಲ್ಲ ಆಯಿತು ಅಂತಲೇ ಹೇಳ್ಬೋದು ಪ್ರೋಗ್ರಾಮು. ಆಮೇಲೆ ಇದು ಬಂದು ನಾನು ಕೆಳಗಡೆ ಹೋದಾಗ ಮಕ್ಕಳಿಗೆ ಸ್ನ್ಯಾಕ್ಸ್ ಕೊಡೋದಕ್ಕೆ ಹೋದಾಗ ಎಲ್ಲ ಮಕ್ಕಳು ರೆಡಿಯಾಗಿದ್ದಿದ್ದು ಇದು ಕಾಂತಾರ ಮೂವಿದು. ತುಂಬ ಚೆನ್ನಾಗಿ ಮಾಡಿದ್ರು, ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ರು. ಫಸ್ಟ್ ಸ್ಟಾರ್ಟಿಂಗೇ ಅದೇ ಪ್ರೋಗ್ರಾಮೇ ಆಗಿದ್ದು ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಮಕ್ಕಳುಗಳು, ಪಾಪ ಒಂದೊಂದು ಮಕ್ಕಳುಗಳು ಎಷ್ಟು ಆ್ಯಕ್ಟಿವ್ ಆಗಿದ್ದಾವೆ, ಒಂದೊಂದು ಮಕ್ಕಳುಗಳು ಮಾತ್ರ ಫುಲ್ಲು ಸುಸ್ತಾಗೋಗಿರೋ ಥರ ಇದ್ದಾವೆ ಮಕ್ಕಳುಗಳು. ಹೆಂಗೋ ಅದೊಂದು ಸುಮ್ಮನೆ ಹಂಗೆ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡು ಟೀಚರ್ಸ್ ಎಲ್ಲ ಹಂಗೆ ಕೂತ್ಕೊಂಡೆಲ್ಲ ಇದು ಮಾಡ್ತಿದ್ರು. ಆಮೇಲೆ ಗ್ರ್ಯಾಜುಯೇಷನ್ ಡೇ ಅಂತ ಅಂದರೆ UKG ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಪ್ರಮೋಟ್ ಆಗ್ತಾರಲ್ವ, ಸೊ ಅವ್ರಿಗೋಸ್ಕರ ಇದು ಗ್ರ್ಯಾಜುಯೇಷನ್ ಡೇ. LKG ಮಕ್ಕಳದ್ದು ಪ್ರೋಗ್ರಾಮ್ ಇದೆ, ಫಸ್ಟ್ ಸ್ಟ್ಯಾಂಡರ್ಡ್ದು ಪ್ರೋಗ್ರಾಮ್ ಇದೆ, ಸೆಕೆಂಡ್ ಸ್ಟ್ಯಾಂಡರ್ಡ್ ಮಾಮೂಲಿ ಆ ರೀತಿ ಎಲ್ಲ ಮಕ್ಕಳದ್ದು ಪ್ರೋಗ್ರಾಮ್ ಇದ್ದೇ ಇರುತ್ತೆ. ಸೊ UKG ಮಕ್ಕಳದ್ದು ಪ್ರೋಗ್ರಾಮ್ ಇಲ್ಲ. ಆ ಮಕ್ಳಿಗೋಸ್ಕರನೇ ಈ ಮಕ್ಕಳೆಲ್ಲ ಸೇರಿ ಡೆಡಿಕೇಟ್ ಮಾಡ್ತಿರೋದು, ಫಸ್ಟ್ ಸ್ಟ್ಯಾಂಡರ್ಡ್ಗೆ ಪ್ರಮೋಟ್ ಆಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಈ ಮಕ್ಕಳೆಲ್ಲ ಬಂದು UKG ಮಕ್ಕಳುಗಳು. ಸೊ ಅದಕ್ಕೆ ಒಂದು ಫಂಕ್ಷನ್ ಅಂತ ಇಟ್ಟು ಈ ಥರ ಗ್ರ್ಯಾಜುಯೇಷನ್ ಡೇ ಅಂತ ಹೇಳಿ ಮಾಡೋದು ತುಂಬಾ ಚೆನ್ನಾಗಿತ್ತು. ಲಾಸ್ಟ್ ಇಯರ್ ನನ್ನ ಮಗಳಿಗೂ ಕೂಡ ಇದೇ ರೀತಿ ಮಾಡಿದರು. ಆಮೇಲೆ ಮಕ್ಳದ್ದು ಗ್ರ್ಯಾಜುಯೇಷನ್ ಡೇ ಎಲ್ಲ ಇದೆಲ್ಲ ಮುಗಿದ್ಮೇಲೆ ಮಕ್ಕಳನ್ನೆಲ್ಲ ನಿಲ್ಲಿಸಿ ಒಂದು ಫೋಟೋ ಎಲ್ಲ ತೆಗೆದು ಆಮೇಲೆ ಚೆನ್ನಾಗಿತ್ತು. ಎಲ್ಲ ಕಿರ್ಚ್ತಾಯಿದ್ರು ಸಿಕ್ಕಾಬಟ್ಟೆ. ನಾನು ಯಾವುದೇ ರೀತಿ ಕ್ಲಿಪ್ಪಿಂಗ್ಸ್ನ ಹಾಕಿಲ್ಲ, ಅದನ್ನು ಕ್ಲಿಪ್ಪಿಂಗ್ಸ್ ಅಂದರೆ ಓನ್ ವಾಯ್ಸ್ನ ಹಾಕಿಲ್ಲ, ಜಸ್ಟ್ ನಾನೇ ಓನ್ ವಾಯ್ಸ್ ಕೊಟ್ಟು ಮಾಡ್ತಿರೋದಷ್ಟೇ. ಅಲ್ಲಿದೇನಾದರೂ ನಾನು ಸೇರ್ಸೋಕ್ಕೆ ಹೋದರೆ ಅಲ್ಲಿ ಮ್ಯೂಸಿಕ್ ಇರುತ್ತೆ, ಹಾಡುಗಳು ಬರುತ್ತೆ. ಸೊ ಆ ಥರ ಬಂತು ಅಂತ ಹೇಳಿದ್ರೆ ಇಲ್ಲೇನಾಗುತ್ತೆ, ನನಗೆ ಕಾಪಿರೈಟ್ ಬಂದುಬಿಡುತ್ತೆ. ಸೊ ನಾನು ಹಾಕೋ ಹಾಗೆ ಇಲ್ಲ. ಫಸ್ಟು ಪ್ರೋಗ್ರಾಮೇ ಇದು. ಹಿಂದೆಗಡೆ ಕಾಂತಾರ ಮೂವಿದು ಬರುತ್ತಲ್ವ, ಸೊ ಅವ್ರು ಬಂದಿದ್ದ ತಕ್ಷಣವೇ ಮುಂದೆಗಡೆ ಪ್ರೋಗ್ರಾಮ್ ಯಾರೂ ನೋಡಿಲ್ಲ, ಫುಲ್ ಎಲ್ಲ ಎದ್ದು ನಿಂತ್ಕೊಬಿಟ್ರು, ಕಿರ್ಚಾಡೋದು, ವಿಜಿಲ್ಲು, ಏನು ಪೂರ್ತಿ ಅಂದರೆ ಪೂರ್ತಿ ವಿಜಿಲ್ ಹೊಡಿಯೋದು, ಕಿರ್ಚಾಡೋದು. ಪಾಪ ಮುಂದೆಗಡೆ ಅಷ್ಟು ಕಷ್ಟಪಟ್ಟು ಅಷ್ಟು ದಿನದಿಂದ ಪ್ರಾಕ್ಟೀಸ್ ಮಾಡಿ ಆ ಮಕ್ಕಳು ಆಡ್ತಾ ಇರೋ ಮಕ್ಕಳುಗಳನ್ನ ಬಿಟ್ಟರು, ನೋಡಲೇ ಇಲ್ಲ. ಎಲ್ಲ ಫುಲ್ ಹಿಂದೆಗಡೆ ತಿರ್ಕೊಬಿಟ್ರು. ನೀವೇ ನೋಡ್ತಿರ್ಬೇಕು, ಪ್ರತಿಯೊಬ್ಬರು ಕೂಡ ಎದ್ದಿದ್ರು, ಎಲ್ಲರೂ ಎದ್ದುಬಿಟ್ಟಿದ್ರು. ಒಂಥರ ಮೈ ಜುಮ್ ಅಂತ ಅನ್ನಿಸ್ತು ಅಂತಲೇ ಹೇಳ್ಬೋದು. ಒಳ್ಳೆ ಪರ್ಫಾಮೆನ್ಸು, ಅದರಲ್ಲೂ ಫಸ್ಟ್ ಅಂತೂ ತುಂಬಾ ಒಳ್ಳೆ ಪರ್ಫಾಮೆನ್ಸ್ ಬಂತು ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಖುಷಿಯಾಯಿತು.
ಫಸ್ಟು ಪರ್ಫಾಮೆನ್ಸೇ ಒಂಥರ ಮೋಟಿವೇಶನ್ ಪರ್ಫಾಮೆನ್ಸ್ ಥರ ಇತ್ತು ಅಂತ ಹೇಳ್ಬೋದು. ಚೆನ್ನಾಗಿ ಮಾಡಿದ್ರು ಮಕ್ಕಳು. ಇವರು ಎಷ್ಟನೇ ಕ್ಲಾಸು ಏನು ಅದೆಲ್ಲ ನನಗೆ ಗೊತ್ತಿಲ್ಲ. ಸೊ ಚೆನ್ನಾಗಿ ಮಾಡಿದ್ರು ಮಕ್ಕಳು ಮಾತ್ರ. ಇವ್ರಿಗೆ ಈ ಹುಡುಗಂಗೆ ಮಾತ್ರ ಮೇಕಪ್ ಮಾತ್ರ ಕಾಂತಾರ ಮೂವಿ ಮೇಕಪ್ ಮಾತ್ರ ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಹ್ಯಾಂಡ್ಸಪ್ ಅಂತಲೇ ಹೇಳ್ಬೋದು ಅವ್ರಿಗಂತೂ. ಏನೋ ಒಟ್ಟಿನಲ್ಲಿ ಎಲ್ಲ ಚೆನ್ನಾಗೇ ಮಾಡಿದೋ ಮಕ್ಳುಗಳು. ಈ ಪ್ರೋಗ್ರಾಮ್ ಆಗಿದ ತಕ್ಷಣವೇ ನೆಕ್ಸ್ಟ್ ಬಂದು LKG ಮಕ್ಕಳು, ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡು, ಈ ರೀತಿ ಮಾಮೂಲಿ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ತಾನೆ ಇದ್ದರು. ತುಂಬಾ ಚೆನ್ನಾಗಿ ಬಂತು ಪ್ರೋಗ್ರಾಮ್ ಎಲ್ಲ ಮೂಡಿಕೊಂಡು. ಇದು ನೋಡ್ತಿರ್ಬೋದು ಎರಡನೇ ಕಪಲ್ಸ್ ಇದೆಯಲ್ಲ ಮಕ್ಳುಗಳು, ಅಯ್ಯೋ ಆ ಮಕ್ಳುಗಳು ನೋಡೋದಕ್ಕೆ ಒಂಥರ ಖುಷಿ ಆಗ್ತಿತ್ತು. ಸ್ಟೆಪ್ಪು ಬರಲಿ ಬರದೇ ಹೋಗಲಿ, ನಿಜವಾಗ್ಲೂ ಹೇಳ್ತೀನಿ, ಅಷ್ಟು ದಿನದಿಂದ ಕಲಿಸಿರ್ತಾರೆ ಮಕ್ಕಳಿಗೆ. ಸ್ಟೆಪ್ಪು ಬರಲಿ ಬರದೇ ಹೋಗಲಿ, ಬಟ್ ಅವ್ರು ಹಿಂಗೆ ಆಡಲಿ, ಸೂಪರ್ ಕ್ಯೂಟ್ ಅಂತಲೇ ಹೇಳ್ಬೋದು. ಇದು ಎರಡನೇವಳು ಬಂದು ನನ್ನ ಮಗಳು. ಕೂದಲಿದ್ದಿದ್ರೆ ಬೆನ್ನೆಲ್ಲ ಪೂರ್ತಿ ನೀಟಾಗಿ ಕವರ್ ಆಗ್ತಿತ್ತು. ಸೊ ನಾವು ತಿರುಪತಿಗೆ ಹೋಗಿ ಮುಡಿ ಕೊಟ್ಬಿಟ್ಟು ಬಂದಿರೋದ್ರಿಂದ ಪೂರ್ತಿ ಬೆನ್ನೆಲ್ಲ ಅಸಹ್ಯವಾಗಿ ಕಾಣಿಸ್ತೈತೆ. ನಾವು ಈ ಥರ ಬಟ್ಟೆ ಎಲ್ಲ ಹಾಕ್ತಿರ್ಲಿಲ್ಲ. ಅದರಲ್ಲಂತೂ ನಮ್ಮ ಯಜಮಾನ್ರಂತೂ ಈ ಥರ ಬಟ್ಟೆ ಎಲ್ಲ ಹಾಕೋಕ್ಕೆ ಬಿಡೋದು ಇಲ್ಲ, ಬೈತಾ ಇರ್ತಾರೆ ಅವರು. ಸ್ಲೀವ್ಲೆಸ್ ಹಾಕ್ಬೇಡ ಕಣಮ್ಮ ಅಂತಂದ್ರು ನಾನೇ ಬೈತೀನಿ. ಇವಾಗೆಲ್ಲ ಎಷ್ಟು ಇದಾಗಿದೆ, ನೀವು ಯಾಕೆ ಈ ಥರ ಮಾತಾಡ್ತೀರಾ ಅಂತ ಹೇಳ್ಬಿಟ್ಟು ನಾನು ಹಂಗೂ ಒಂದೊಂದು ಸ್ಲೀವ್ಲೆಸ್ ತೊಗೊಂಬಂದು ಹಾಕ್ತೀನಿ. ನಮ್ಮ ಯಜಮಾನ್ರು ಬೈತಾನೆ ಇರ್ತಾರೆ, ಹಂಗೂ ಬೇಡ ಅಮ್ಮ ನಾವೇ ಕಲಿಸ್ಕೊಟ್ಟಂಗಾಗುತ್ತೆ ಅಂತ ಹೇಳ್ಬಿಟ್ಟು. ಆದರೂ ಬಿಡಿ ಬಿಡಿ ಅಂತೇಳಿ ನಾನು ಇದು ಮಾಡ್ತೀನಿ. ಅಂಥದ್ರಲ್ಲಿ ಈ ಥರ ಬಟ್ಟೆ ನೋಡಿದಾಗಲೇ ಅವರು ಡ್ಯಾನ್ಸ್ದು ಅಂತಿದ್ರು. ನಾನು ಅಯ್ಯೋ ಏನು ಮಾಡೋಕ್ಕಾಗುತ್ತೆ ಸುಮ್ಮನಿರಿ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಇದೆಲ್ಲ ವರ್ಷ ಕೂಡ ಕೊಡ್ತಿದ್ರು ಓನ್ ಬಟ್ಟೆನ, ಬಟ್ ಈ ಸಲ ಏನೋ ಬಾಡಿಗೆ ಕೊಟ್ಟಿದ್ದಾರೆ. ನನ್ನ ಮಗಳು ಮಾತ್ರ ಸೂಪರಾಗಿ ಆಡಿದ್ಲು ಡ್ಯಾನ್ಸು. ನೀವೇ ನೋಡ್ತಿರ್ಬೋದು. ನಾನು ಆಗಲೇ ಹೇಳ್ದಂಗೆ ಸಾಂಗ್ ಏನಾದರೂ ಹಾಕೋಕ್ಕೋದ್ರೆ, ಡೈರೆಕ್ಟ್ ಸಾಂಗ್ ಹಾಕೋಕ್ಕೋದ್ರೆ ನಿಜವಾಗ್ಲೂ ಕಾಪಿರೈಟ್ ಬಂದುಬಿಡುತ್ತೆ. ಸೊ ಅದೊಂದೇ ಬೇಜಾರು, ಇನ್ನೇನೂ ಇಲ್ಲ. ಆಮೇಲೆ ನೆಕ್ಸ್ಟು ನನ್ನ ಮಗಂದು ಬಂತು. ಇದು ಯಾವುದೋ ಹಿಂದಿ ಸಾಂಗು, ಅದು ನನಗೆ ಗೊತ್ತಿಲ್ಲ ಯಾವುದು ಅಂತ ಹೇಳ್ಬಿಟ್ಟು ಒಂದು ಹಿಂದಿ ಸಾಂಗು ಇವ್ನು ಮಾಡ್ತಿದ್ದಿದ್ದು. ಇವನು ಸುಮಾರು ವರ್ಷದಿಂದ ನಾವು ಎರಡು ಮಕ್ಕಳನ್ನು ಸ್ಕೂಲಿಗೆ ಸೇರಿಸಿದ್ಮೇಲೆ ಯಾವಾಗ ಆ್ಯನ್ಯುವಲ್ ಡೇ ಮಾಡ್ತಾರೆ, ಯಾವಾಗ ಗ್ರ್ಯಾಜುಯೇಷನ್ ಡೇ ಮಾಡ್ತಾರೆ, ಯಾವಾಗ ಮಾಡಿದಾಗಲೂ ನಾನು ಎರಡು ಮಕ್ಕಳನ್ನು ಕೂಡ ಸೇರಿಸಿದ್ದೀನಿ. ಇವನ್ನ ಸೇರಿಸೋದು ಅವಳನ್ನ ಬಿಡೋದು, ಅವಳನ್ನ ಸೇರಿಸೋದು ಇವನ್ನ ಬಿಡೋದು, ಈ ರೀತಿ ಮಾಡಲ್ಲ. ಅದು ಏನೇ ಆಗಲಿ ಇವಾಗ ಈ ಟೈಮಲ್ಲಿ ನೋಡ್ತೀವ, ಖುಷಿ ಪಡ್ತೀವ. ನೆಕ್ಸ್ಟ್ ಅವರು ದೊಡ್ಡವರಾದ್ಮೇಲೆ ಡ್ಯಾನ್ಸ್ ಮಾಡು ಅಂತ ಹೇಳಿದ್ರೆ ಮಾಡ್ತಾರೆ. ನಮ್ಮ ಮುಂದೆಲಿ ಹೋಗಲಿ, ಅದೆಲ್ಲ ಒಂಥರ ಅಷ್ಟು ಇದಾಗಲ್ಲ. ಯಾವ ಟೈಮಲ್ಲಿ ಏನು ಮಾಡಿಸ್ಬೇಕೋ ಅದನ್ನು ಮಾಡಿಸ್ಬಿಟ್ರೆ ಚೆಂದ. ನನ್ನ ಮಗ ಅಂತೂ ಸುಮಾರು ವರ್ಷದಿಂದ ನಾನು ಸೇರಿಸ್ಕೊಳ್ತಾ ಬರ್ತಿದ್ದೀನಿ. ನನ್ನ ಮಗಳಂತೂ ಇಡೀ ಕ್ಲಾಸ್ಗೆ ಫಸ್ಟ್ ಅಂತಲೇ ಹೇಳ್ಬೋದು ಡ್ಯಾನ್ಸಲ್ಲಿ. ಓದೋದ್ರಲ್ಲೂ ಅಷ್ಟೇ, ಡ್ಯಾನ್ಸಲ್ಲೂ ಅಷ್ಟೇ. ಅದೇ ಅವ್ರ ಮ್ಯಾಮ್ ಹೇಳ್ತಾಯಿದ್ರು, LKG ಮಗುತವಿಂದನೂ ನನ್ನ ಮಗಳಿಗೆ ಇಷ್ಟು ಹೊಗಳುತ್ತಿದ್ರು ಅಂದರೆ, ಅಯ್ಯೋ ಇವಳಿಗೊಂದು ಸಲ ಒಂದು ಸ್ಟೆಪ್ ಹೇಳ್ಕೊಟ್ಬಿಟ್ರೆ ಏನು ಮಾತಾಡೋಂಗೆ ಇಲ್ಲ ನಿಮ್ಮ ಮಗಳ ಬಗ್ಗೆ, ಬಿಡಿ ಏನು ಇಷ್ಟು ಚೆನ್ನಾಗಿ ಆಡ್ತಾಳೆ, ಅಯ್ಯೋ ಅಯ್ಯೋ ಯಪ್ಪ ಅಂತ ಅಂತಿದ್ರು. ಆಯಿತು ಬಿಡಿ ಮೇಡಮ್ ಹೋಗ್ಲಿ ಕಣ್ಣಾಕ್ಬೇಡಿ ಅಂತಲೂ ನಾನು ಇವ್ರ ಮ್ಯಾಮ್ಗೆ ರೇಗಿಸಿದ್ದೀನಿ ಅಂತಲೇ ಹೇಳ್ಬೋದು. ಅದಾದಮೇಲೆ ನೆಕ್ಸ್ಟು ಇವತ್ತಿನವರೆಗೂ ಅವಳು ಅದೇ ವೇಯಲ್ಲೇ ಬರ್ತಿದ್ದಾಳೆ. ನನ್ನ ಮಗ ಅಂತೂ 2-3 ವರ್ಷ ಸೇರಿಸಿದ್ದೀನಿ, ಫುಲ್ಲು ಫೇಲ್ಯೂರು. ಒಂದು ಸ್ಟೆಪ್ ಹಾಕಕ್ಕೆ ಬರಲ್ಲ, ಒಂದು ಏನಂದರೆ ಏನೂ ಆಡೋಕ್ಕೆ ಬರಲ್ಲ. ಬಟ್ ಈ ವರ್ಷ ಮಾತ್ರ ಅದು ಯಾರು ಹೇಳ್ಕೊಟ್ರೋ ಗೊತ್ತಿಲ್ಲ, ಡ್ಯಾನ್ಸ್ ಮಾತ್ರ ಸೂಪರಾಗಿ ಆಡ್ದ. ನನ್ನ ಮಗಳಿಗಿಂತ ನನ್ನ ಮಗನೇ ಒಂದು ಕೈ ಚೆನ್ನಾಗಿ ಆಡ್ದ ಅಂತ ಹೇಳ್ಬೋದು. ಅಷ್ಟು ಇಷ್ಟ ಆಯಿತು. ಯಾಕಂದರೆ ಅವಳ ಡ್ಯಾನ್ಸ್ ನಾವು ಅವಾಗಿಂದ ನೋಡ್ಕೊಂಬಂದಿದ್ದೀವಿ. ನನ್ನ ಮಗ ಚೆನ್ನಾಗಿ ಆಡ್ತಾನೆ ಇರಲಿಲ್ಲ, ಅವನಂತೂ ಆಸಮಾಗಿ ಆಡ್ದ ಅಂತ ಹೇಳ್ಬೋದು. ಅವ್ನ ಡ್ಯಾನ್ಸು ನೀವು ನೋಡಿದ್ರಿ ಇವಾಗ, ತುಂಬ ಚೆನ್ನಾಗಿ ಆಡ್ದ ನನ್ನ ಮಗ. ಆಮೇಲೆ ಅದೆಲ್ಲ ಆದಮೇಲೆ ನನ್ನ ಮೈದಾನು ಬಂದಿತ್ತು. ಅವರು ಎಲ್ಲ ನೋಡಿಕೊಂಡು ಇನ್ನೂ ಅವ್ರ ಆಟೋದಲ್ಲೇ ಬಂದ್ವಿ. ನಾವೆಲ್ಲ ಈ ಕಡೆಯಿಂದ ಆಟೋ ಬುಕ್ ಮಾಡ್ಕೊಂಡು ಹೋದ್ವಿ, ಆ ಕಡೆಯಿಂದ ನಮ್ಮ ಆಟೋದಲ್ಲೇ ಬಂದ್ವಿ. ಬಂದಾದಮೇಲೆ ಇನ್ನು ನೆಕ್ಸ್ಟು ಮೇಕಪ್ ಎಲ್ಲ ರಿಮೂವ್ ಮಾಡಬೇಕಲ್ವ. ಸೊ ನಾನು ವಾರ್ಗಿತ್ತಿ ಮೇಕಪ್ ಎಲ್ಲ ರಿಮೂವ್ ಮಾಡ್ತಿದ್ಲು. ಕೊಬ್ಬರಿ ಎಣ್ಣೆ ತೊಗೊಂಡು ಕೊಟ್ಟೆ, ರಿಮೂವ್ ಮಾಡಮ್ಮ ಇದರಲ್ಲಿ ಅಂತ ಹೇಳ್ಬಿಟ್ಟು. ಇಲ್ಲ ಡೈರೆಕ್ಟಾಗಿ ಫೇಸ್ ವಾಶ್ ಮಾಡೋಕ್ಕಾಗಲ್ಲ, ಅದು ಏನೇನು ಹಾಕಿ ಮಕ್ಕಕ್ಕೆ ಬೆಳೆದಿರ್ತಾರೋ, ಸರಿ ರಿಮೂವ್ ಮಾಡು, ಆಮೇಲೆ ಬಿಸಿನೀರಲ್ಲಿ ನಾನು ಮುಖ ತೊಳಿತೀನಿ ಅಂತ ಹೇಳ್ಬಿಟ್ಟು ಕೊಟ್ಟೆ. ಅವಳೆಲ್ಲ ರಿಮೂವ್ ಮಾಡ್ತಿದ್ಲು. ಅದಾದಮೇಲೆ ನೆಕ್ಸ್ಟು ಇನ್ನೇನು ಟೈಮ್ ಆಯಿತು, ಇನ್ನು ಹೋಗಿ ಏನು ಅಡುಗೆ ಮಾಡ್ತೀಯ, ನಾನು ಎಲ್ಲರಿಗೂ ಸೇರಿಸೇ ಮಾಡಿದ್ದೀನಿ ಬಾ ಅಂತೇಳಿ ಬಂದರು. ಇನ್ನೇನು ಮಾಡೋದು, ಮುದ್ದೆ ಮಾಡಿ ಮೊಸಪ್ಪು ಮಾಡಿದೆ ಅಲ್ವ, ಸೊ ಮೊಸಪ್ಪು ಸಾಂಬಾರು ಮಾಡಿದೆ. ಊಟ ಮಾಡಿಬಿಟ್ಟು ನಂಚ್ಕೊಳ್ಳೋದಕ್ಕೆ ಆಮ್ಲೆಟ್ ಹಾಕಿದ್ರು ನಮ್ಮ ಯಜಮಾನ್ರೇ. ನನ್ನ ಕೈಲಿ ಆಗಲ್ಲಪ್ಪ ನೀನೇ ಮಾಡಿಬಿಡು ಅಂತ ಅಂದೆ. ಸರಿ ಅವರೇ ಹಾಕಿದ್ರು ಆಮ್ಲೆಟು.
ಹಾಕಾದ್ಮೇಲೆ ಸರಿ ಊಟ ಮಾಡಿಕೊಂಡು ಹೊರಡ್ತಿದ್ರು ಅವರು ಹೊರಡ್ಬೇಕಾದ್ರೆ ಇವರಿಬ್ಬರು ಹಿಡ್ಕೊಬಿಟ್ರು, ಮಮ್ಮಿ ನಾನು ಬರ್ತೀನಿ, ಮಮ್ಮಿ ನಾನು ಬರ್ತೀವಿ ಅಂತ ಹೇಳ್ಬಿಟ್ಟು. ಅಕ್ಕ ನಾಳೆ ಭಾನುವಾರ ಅಲ್ವಕ್ಕ, ಬನ್ನಿ, ಅಮ್ಮಂಗೂ ರಜಾ ಐತೆ, ಅಮ್ಮಂಗೂ ಫೋನ್ ಮಾಡ್ತೀನಿ ಬಾರಕ್ಕ ಅಂತ ಹೇಳ್ಬಿಟ್ಟು, ಎಲ್ಲರಿಗೂ ರಜಾ ಐತೆ ಬನ್ನಿ ಬನ್ನಿ ಅಂತ ಹೇಳ್ಬಿಟ್ಟು ಕರೆದ್ಬಿಟ್ಟು ಹೋದ್ಲು. ಇನ್ನು ನಮ್ಮ ಯಜಮಾನ್ರಂತೂ ಅವ್ರಿಗಂತೂ ನಾವು ಹಾಕ್ದಾಗ ರಜಾ ಅಷ್ಟೇ, ಅವ್ರಿಗೆ ಯಾವುದೇ ರೀತಿ ರಜೆಗಳು ಸಿಗೋದಿಲ್ಲ. ಸೊ ಅದಕ್ಕೆ ಇಲ್ಲ ಅವ್ರು ಬರೋದಿಲ್ಲ, ನೋಡ್ತೀನಿ ಹೋಗಮ್ಮ ಅಂತ ಹೇಳ್ಬಿಟ್ಟು, ನೋಡೋದೇನು ಬರಲೇಬೇಕು ನಿನ್ನ ಮಕ್ಳು ಕರ್ಕೊಂಡು ಹೋಗೋಕ್ಕಾದ್ರೂ ಅಂದ್ಬಿಟ್ಟು ಹೋದ್ರು. ಇನ್ನು ಮಕ್ಕಳಂತೂ ಅವರು ಇವರು ಅಂತ ಅನ್ನಲ್ಲ, ನಮ್ಮ ಯಜಮಾನ್ರ ಜೊತೆಲಿ ಹುಟ್ಟಿರೋರು 4 ಜನ ಗಂಡು ಮಕ್ಕಳು, 4 ಜನನೂ ಒಂದೇ ಥರ ನೋಡ್ತಾರೆ ನನ್ನ ಮಕ್ಕಳು. ಸೊ ಯಾರನ್ನೂ ಚಿಕ್ಕಪ್ಪ ಅಂತ ಒಬ್ರೂ ಕರೆಯಲ್ಲ, ಎಲ್ಲರನ್ನೂ ಅಪ್ಪ ಅಂತಲೇ ಕರೆಯೋದು. ಈಗ ನನ್ನ ಮನೆಗೆ ಬಂದಿರೋಳು ಇವಳು ಒಬ್ಬಳೇ ಫಸ್ಟ್. ಇವಾಗ ಇವಳನ್ನೂ ಅಷ್ಟೇ ಚಿಕ್ಕಮ್ಮ ಅಂತ ಕರೆಯಲ್ಲ, ಮಮ್ಮಿ ಅಂತಲೇ ಕರೆದು ರೂಢಿಯಾಗಿರೋದು ಅವಾಗಿಂದ. ಅಪ್ಪ ಮಮ್ಮಿ ಅಂತಲೇ ಎಲ್ಲರನ್ನೂ ಕರೆಯೋದು. ನನ್ನ ಒಂದು ಸಲ ಮಮ್ಮಿ ಅಂತಾರೆ, ಒಂದು ಸಲ ಅಮ್ಮ ಅಂತಾರೆ. ಸೊ ಕರ್ಕೊಂಡು ಹೋದ್ರು. ಇನ್ನು ನಾಳೆ ನೋಡೋಣ ಎಷ್ಟೊತ್ತಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟು ಬಾಯ್ ಮಾಡಿಬಿಟ್ಟು ಒಳಗಡೆ ಬಂದು ನಾವು ಊಟ ಎಲ್ಲ ಒಟ್ಟಿಗೆ ಎಲ್ಲರೂ ಮಾಡಿದ್ವಿ ಊಟನ. ಇನ್ನು ಗೊತ್ತಲ್ಲ ಸ್ಯಾಟರ್ಡೆ ಬಿಗ್ ಬಾಸ್ ಬೇರೆ ಬರುತ್ತೆ, ನೋಡ್ಕೊಂಡು ಹಂಗೆ ಟೈಮ್ ಪಾಸ್ ಮಾಡಿಕೊಂಡು ಇವತ್ತಿನ ದಿನ ಮಾತ್ರ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.